ಟಾಕ್ ವಿತ್ ಹಾಟ್ ಸೀಟ್. ನಮಸ್ಕಾರ ಕರ್ನಾಟಕ ವೀಕ್ಷಕರೇ, ಇಂದು ನಮ್ಮ ಟಾಕ್ ವಿತ್ ಹಾಟ್ ಸೀಟ್ ಕಾರ್ಯಕ್ರಮಕ್ಕೆ ನಮ್ಮ ಹುಬ್ಬಳ್ಳಿಯವರಾದ ಶ್ರೀಧರ್ ದಂಡಪ್ಪನವ್ರು ಸರ್ ಬಂದಿದ್ದಾರೆ. ನಮ್ಮ ಹುಬ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್ದ ಚೀಫ್ ಹೆಲ್ತ್ ಆಫೀಸರ್ ಇದ್ದಾರೆ. ಸರ್, ನಮ್ಮ ಟಾಕ್ ವಿತ್ ಹಾಟ್ ಸೀಟ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸ್ವಾಗತ, ಸುಸ್ವಾಗತ ಸರ್. ನಮಸ್ತೆ. ಶ್ರೀಧರ್ ಸರ್, ಈಗ ನಾವು ಡಾಕ್ಟರ್ ಅಂದ ತಕ್ಷಣ ಸಣ್ಣವರಿದ್ದಾಗಿಂದ ಇರಲಿ, ಫ್ಯಾಮಿಲಿ ಒಳಗಿರಲಿ, ಏನೋ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯಿತು ಅಂದ ತಕ್ಷಣ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ತಂದೆ ತಾಯಿಗಳಿರಲಿ, ಅಜ್ಜ ಅಮ್ಮ ಇರಲಿ, ಕರ್ಕೊಂಡು ಹೋದ ತಕ್ಷಣ ಗೌರ್ಮೆಂಟ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಆಗಿನ ಕಾಲದಾಗೆಲ್ಲ ಪ್ರೈವೇಟ್ ಹಾಸ್ಪಿಟಲ್ಗಳು ಇರಲಿಲ್ಲ. ಈಗಿನ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ನಾವು ಭೇಟಿಯಾಗಿ ಆರಾಮೈತಪ್ಪ ಅಂತೇಳಿ ತೋರಿಸ್ಕೊಂಡು ಬಂದಮೇಲೆ ಅದೊಂದೇನೋ ಮನಸ್ಸಿನ ಸಮಾಧಾನಕ್ಕೋಸ್ಕರನಾದರೂ ಹೋಗಿ ಬರ್ತಿತ್ತು. ಬಟ್ ಆಯುರ್ವೇದ ಅಥವಾ ಹಿಂದಿನ ಕಾಲದ ಏನು ನಾವು ಯೂಸ್ ಮಾಡ್ತಾ ಇರ್ತಕ್ಕಂಥ ಆಹಾರ ಪದ್ಧತಿಗೆ ಅನುಗುಣವಾಗಿ ತುಂಬ ಒಳ್ಳೆಯದಾಗಿರ್ತಿತ್ತು. ಈಗ ನಾವು ಬಂದಿದ್ದೀವಿ ಸರ್, ಹಾಸ್ಪಿಟಲ್ ಅಂದ ತಕ್ಷಣ ಪ್ರೈವೇಟೈಸೇಷನ್ ಹಾಸ್ಪಿಟಲ್ ಇರಲಿ ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ ಇರಲಿ, ಮೆಂಟಲಿ ಪ್ರಿಪೇರಲ್ಲಿ ಏನಿರುತ್ತೆ ಅಂದರೆ ಪ್ರೈವೇಟ್ ಹಾಸ್ಪಿಟಲಿಗೆ ಹೋದಾಗ ಮಾತ್ರ ನಮಗೆ ಆರಾಮಾಗುತ್ತೆ, ಗೌರ್ಮೆಂಟ್ ಹಾಸ್ಪಿಟಲಿಗೆ ಬಂದರೆ ಆರಾಮಾಗೋದಿಲ್ಲ ಅಂತಕ್ಕಂಥ ಮಾತು ಬರುತ್ತೆ. ಈ ಒಂದು ಸಿಚುವೇಶನ್ ಒಳಗೆ ಇಂದಿನ ನೀವು ಚೀಫ್ ಆಫೀಸರ್ ಇದ್ದೀರಿ ನಮ್ಮ ಹುಬ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್. ಅದರದ್ದು ನಮ್ಮ ವೀಕ್ಷಕರಿಗೆ ಒಂದೆರಡು ಮಾತುಗಳನ್ನು ಹೇಳಿರುವಂಥ, ಅದರ ಜೊತೆಯಾಗಿ ನಿಮ್ಮ ಬಾಲ್ಯ, ನಿಮ್ಮ ಕಾಲೇಜ್ ಶಿಕ್ಷಣದ ಬಗ್ಗೆ ಒಂದೆರಡು ಮಾತುಗಳನ್ನು ನಮ್ಮ ವೀಕ್ಷಕರಿಗೆ ಹೇಳಬೇಕು. ನಾನು ಇಲ್ಲಿ ಹುಬ್ಬಳ್ಳಿಯಲ್ಲೇ ಹುಟ್ಟಿದ್ದು. ಈಗ ಹುಬ್ಬಳ್ಳಿ ಮೀನಾ ಕಲ್ಗೇಟಿ ಹಾಸ್ಪಿಟ್ಲಲ್ಲಿ ಹುಟ್ಟಿದೆ. ಅದಾದ ನಂತರ ನಮ್ಮ ಸ್ಕೂಲಿಂಗ್ ಎಲ್ಲ ಸೆಂಟ್ ಮೈಕಲ್ ಸ್ಕೂಲ್ ಆದಮೇಲೆ ನಂದು PUC 1 PUC 2 ಎಲ್ಲ PC ಜಾಬಿನಲ್ಲೇ ಆಯಿತು. ಅದಾದಮೇಲೆ MBBS ಆಯಿತು. MBBS ಆದಮೇಲೆ UPSC ಕ್ಲಿಯರೆನ್ಸ್ ಆದಮೇಲೆ ರೈಲ್ವೇದಾಗೆ ಡಾಕ್ಟರ್ ಪೋಸ್ಟ್ ಸಿಕ್ಕಿತ್ತು. ಆಮೇಲೆ ಅದನ್ನು ರಾಜೀನಾಮೆ ಕೊಟ್ಟಮೇಲೆ ಮತ್ತೆ KPSC ಒಳಗಡೆ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಮತ್ತೆ ಜಾಯ್ನ್ ಆದೆ. ಅದು ಜಾಯ್ನ್ ಆದಮೇಲೆ 6 ಮಂತ್ಸಿಗೆ ಅದು ಕೂಡ ಬಿಟ್ಟು ಮತ್ತು MS ಮಾಡೋಕ್ಕೆ ಪ್ರಿಪೇರ್ ಆದಮೇಲೆ ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಅನಸ್ತೇಷಿಯಾ ಸೀಟ್ ಸಿಕ್ಕಿತ್ತು. ಅದನ್ನು ಕೂಡ 6 ಮಂತ್ಸ್ ಮಾಡಿದ್ಮೇಲೆ ಅನಿಸ್ತು ನನಗಿದು ಲೈಕ್ ಆಗಲ್ಲ ಅಂತ ಅನಸ್ತೇಷಿಯಾ. ಆಮೇಲೆ ಅದನ್ನು ಬಿಟ್ಟು ಮತ್ತೊಂದು ಸಲ ಎಂಟ್ರೆನ್ಸ್ ಬರೆದ್ಮೇಲೆ GMC ಮೀರಜಲ್ಲಿ MS ಮಾಡಿದೆ. MS ಮಾಡಿದ್ಮೇಲೆ ಹಾಗೇನೆ ಲ್ಯಾಪ್ರೋಸ್ಕೋಪಿನೂ ಕಲ್ತಿದ್ದೆ. ಅಲ್ಲೇ ಅಸಿಸ್ಟೆಂಟ್ ಪ್ರೊಫೆಸರಾಗಿ ಮಹಾರಾಷ್ಟ್ರಲ್ಲಿ ಕೆಲಸ ಮಾಡ್ತಿದ್ದೆ. ನಮ್ಮ ಫಾದರ್ಗೆ ಹುಬ್ಳಿಗೆ ಬಂದರೆ ಒಳ್ಳೇದಾಗ್ತಿದೆ ಅಂತೇಳಿ ನಮ್ಮ ಫಾದರ್ ಅನ್ನಿಸ್ತಾ ಇತ್ತು ಅವ್ರಿಗೆ. ಸೊ ನಮ್ಮಂತೆಂದು ಹೆಚ್ಚಿಗೆ ಜನನೂ ಇದ್ದಾರೆ. ಹಾಗಾಗಿ ನಮ್ಮ ಫಾದರ್ಗೆ ಏನಂತ ಹೇಳಿದ್ರೆ, ಅಲ್ಲಿ ಏನಾದರೂ ಸಾಧನೆ ಮಾಡೋ ಬದಲು ನಮ್ಮ ಹುಬ್ಳಿಯಾಗೆ ಇರು ಅಂತೇಳಿ ಅಂದರು. ಅದಕ್ಕೆ ನಾನು ಹುಬ್ಳಿಗೆ ವಾಪಸ್ ಬಂದಮೇಲೆ ಮತ್ತೆ KPSC ಒಳಗೆ ಸೆಲೆಕ್ಷನ್ ಆಲ್ರೆಡಿ ಆಗಿಬಿಟ್ಟಿತ್ತು. ಆದಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ಶಿಪ್ ಕಿಮ್ಸ್ ಸಿಗಲಿಲ್ಲ. ಆವಾಗ ಅಲ್ಲಿ ಅಡಾಕ್ ಬೇಸಿಸ್ ಎಲ್ಲ ಇರ್ತಿತ್ತು. ಅದನ್ನು ಅಡಾಕ್ ಬೇಸಿಸ್ ಮಾಡೋ ಬದಲು KPSC ಒಳಗಡೆ ಜಾಯಿನ್ ಆದೆ. ಆ ಟೈಮಲ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ, ಯಾರು MS ಎಲ್ಲ ಮಾಡಿರ್ತಾರೆ ಅಥವಾ FMAS ಎಲ್ಲ ಲ್ಯಾಪ್ರೋಸ್ಕೋಪಿ ಮಾಡಿದ್ರೆ ಎಲ್ಲರಿಗೂ ಯಾರಿಗೂ ಇಂಥ ಗೌರ್ಮೆಂಟ್ ಜಾಬಿಗೆ ಬರೋಕ್ಕೆ ಮನಸ್ಸು ಇರ್ತಿದ್ದಿಲ್ಲ. ಏನಂತ ಹೇಳಿದ್ರೆ ಕ್ಲಿಯರ್ ಕಟ್ ಡಿವಿಷನ್ ಇರ್ತಾಯಿತ್ತು. ಮೆಡಿಕಲ್ ಕಾಲೇಜ್ಗೆ ಹೋಗೋದೇ ಬೇರೆ, ಇದು ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಬರೋದೇ ಬೇರೆ. ಹೆಲ್ತ್ ಡಿಪಾರ್ಟ್ಮೆಂಟ್ನ ಆ ಟೈಮಲ್ಲಿ ಎಲ್ಲರಿಗೂ ಹೆಂಗೆ ಅನಿಸ್ತಿತ್ತು ಅಂತ ಹೇಳಿದ್ರೆ ಸೆಕೆಂಡ್ ಡಿವಿಷನ್ ಇದ್ದಂಗೆ ಅದು. ಸೊ ಈಗ ನಂದು ಒಳ್ಳೆ ರ್ಯಾಂಕಿಂಗ್ ಇತ್ತು, ಒಳ್ಳೆ ಮಾರ್ಕ್ಸ್ ಇತ್ತು. ಸೊ ಯಾರು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ನಾನು ಇದನ್ನು ಹೆಲ್ತ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗ್ತೇನೆ ಅಂತೇಳಿ. ಎಲ್ಲರಿಗೂ ಅನಿಸ್ತಾ ಇತ್ತು ಮೆಡಿಕಲ್ ಕಾಲೇಜ್ ಜಾಯ್ನ್ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ತೇನೆ ಅಂತೇಳಿ. ಅಕಾಡೆಮಿಕ್ಸ್ ಕೂಡ ಚೆನ್ನಾಗಿ ಇತ್ತು ನಂದು. ಹಾಗಾಗಿ ಆದರೆ ಏನೋ ಸಿಟುವೇಶನ್ ಹೆಂಗಿತ್ತು ಅಂತ ಹೇಳಿದ್ರೆ, ಕಿಮ್ಸ್ ಒಳಗಡೆ ಪರ್ಮನೆಂಟ್ ಪೋಸ್ಟ್ ಇದ್ದಿದ್ದಿಲ್ಲ. STM ಅಲ್ಲಿ ಅವರು ಚೌಟಿ ಸರ್ ಅಂತೇಳಿ ನಮ್ಮ ಗುರುಗಳೇ ಇದ್ದರು. ಅವರು ಕೂಡ ಭಾಳ ಹೇಳಿದರು ಬಂದು ಜಾಯ್ನ್ ಆಗೋ ಅಂಥೇಳಿ. ಆದರೆ ನನಗನ್ನಿಸ್ತು ಇದು ಹೆಲ್ತ್ ಡಿಪಾರ್ಟ್ಮೆಂಟ್ ಟ್ರೈ ಮಾಡೋಣ, ಫಸ್ಟ್ 1 ಇಯರ್ ಅಷ್ಟೇ ಮಾಡಿ ಆಮೇಲೆ ನೌಕರಿ ಬಿಟ್ಬಿಡೋಣ ಅಂತ ಅನ್ನಿಸ್ತು. ಹಾಗೆ ಸುಮ್ಮನೆ ನೆಕ್ಸ್ಟ್ ಇವರು KMC ಕಾಲ್ ಫಾರ್ಮ್ ಮಾಡೋವರೆಗೆ ನಾವು ಅಟ್ಲೀಸ್ಟ್ ಮಾಡೋಣ ಅಂತ ಕಂಟಿನ್ಯೂ ಮಾಡಿದ ಮೇಲೆ ಹುಬ್ಳಿಯಲ್ಲಿ ಕಾರ್ಪೊರೇಷನ್ಗೆ ನನಗೆ ಇದು ವರ್ಗಾವಣೆ ಆದಮೇಲೆ ಕಾರ್ಪೊರೇಷನ್ ಹಾಸ್ಪಿಟ್ಲಿಗೆ ಜಾಯ್ನ್ ಆದಮೇಲೆ ಇದಕ್ಕೆ KMCಗೆ ಇನ್ನೇನು ಕಾಲ್ ಫಾರ್ಮ್ ಮಾಡ್ತಾರೆ ಅನ್ನೋದು ವೇಟ್ ಮಾಡ್ತಾ ಕುಂತಾಗ ಅನ್ನಿಸ್ತು, ಇಲ್ಲಿ ಕಾರ್ಪೊರೇಷನ್ ಹಾಸ್ಪಿಟ್ಲಿಗೆ ಭಾಳಷ್ಟು ಬಡವರು ಪೇಷಂಟ್ ಬರ್ತಾಯಿದ್ದಾರೆ. ಈಗ ನಮ್ಮಂಥ ಎಜುಕೇಟೆಡ್ ಪರ್ಸನ್ಸ್ ಏನಾದರೂ ಮಾಡಲಿಲ್ಲ ಅಂತ ಹೇಳಿದ್ರೆ ಮತ್ತು ಯಾರ ಕಡೆಯೂ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂಥೇಳಿ. ಈಗ ಬೇರೆ ಡಾಕ್ಟರ್ ನೋಡಿದಾಗ ನಮಗೆ ಸಿಟ್ಟು ಬರ್ತೈತೆ. ಅವಾಗ ಗೌರ್ಮೆಂಟ್ ನೌಕರಿನ ಮಾಡಬೇಕಾದಾಗ ಅವ್ರು ಯಾಕೆ ಜಸ್ಟಿಫಿಕೇಷನ್ ಮಾಡಲ್ಲ ಅಂಥೇಳಿ. ಇದೇ ಕಾರಣಕ್ಕೆ ನಾವು UPSCದ ನೌಕರಿನೂ ಮತ್ತು KPSC ಇನಿಷಿಯಲಿ ನೌಕರಿ ಬಿಟ್ಟಿದ್ದ ಕಾರಣನೇ ಇದೆ. ಏನಂತ ಹೇಳಿದ್ರೆ, ನಲ್ಲಿಂದ ಆ ಪೋಸ್ಟ್ ಹೆಲ್ಡಪ್ ಆಗಬಾರ್ದು ಅಂಥೇಳಿ. ಆಮೇಲೆ ಅದು ರಾಜೀನಾಮೆ ಕೊಟ್ಟ ಮೇಲೆ ನಂಗೆ ಅನ್ನಿಸ್ತು ಅದನ್ನ ಇನ್ನೊಬ್ಬರು ಯಾರೋ ಆಕ್ಯುಪೈ ಮಾಡಿ ಸರ್ವಿಸಸ್ ಪ್ರೊವೈಡ್ ಮಾಡ್ತಾರೆ ಅಂಥೇಳಿ. ಹಾಗೆ ನೋಡಿದಾಗ ಅನ್ನಿಸ್ದಾಗೆ ಭಾಳಷ್ಟು ಪೂರ್ ಪೇಷಂಟ್ ಬರಬೇಕಾದ್ರೆ ಈಗ ನನ್ನ ಎಜುಕೇಷನ್ ಆಗಲಿ ಪ್ಲಸ್ ಸರ್ಜಿಕಲ್ ಸ್ಕಿಲ್ಸ್ನ
ಎಕ್ಸಿಬಿಟ್ ಮಾಡಲಿಲ್ಲ ಅಂಥೇಳಿ ಇಷ್ಟೆಲ್ಲ ಸಾಲಿ ಕಲಿತು ಉಪಯೋಗ ಆಗಲ್ಲ. ಮತ್ತು ಗೌರ್ಮೆಂಟ್ ಕೂಡ ಈ ಪೇಮೆಂಟ್ ಚೆನ್ನಾಗೇ ಕೊಡ್ತೈತೆ, ಅದೇನು ಇವರೇನು ಕಮ್ಮಿ ಪೇಮೆಂಟ್ ಏನು ಕೊಡೋಲ್ಲ. ಮತ್ತು ಇದ್ದಿದ್ದ ನೌಕರಿಗೆ ಜಸ್ಟಿಫಿಕೇಷನ್ ಕೊಡಬೇಕಂತೇಳಿ ಆಪ್ರೇಷನ್ ಥಿಯೇಟ್ರನ್ನ ಸ್ಟಾರ್ಟ್ ಮಾಡಬೇಕು, ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಎಲ್ಲನೂ ಇಲ್ಲಿ ಸ್ಟಾರ್ಟ್ ಮಾಡಬೇಕನ್ನುವಂಥ ಉದ್ದೇಶದಿಂದ ಮೊನ್ನೆ ನಮ್ಮ MP ಸರ್ ಅದರ ಪ್ರಹ್ಲಾದ್ ಜೋಶಿ ಸರ್ ಹತ್ರ ಹೋಗಿ ನಾವು ಇದೆಲ್ಲ ಹೇಳಿದಾಗೆ ಆ್ಯಕ್ಚುಲಿ ಚಿಟಗುಪ್ಪಿ ಹಾಸ್ಪಿಟಲ್ದು ಸ್ಮಾರ್ಟ್ ಸಿಟಿ ಒಳಗಡೆ ಅದನ್ನು ಇದ್ದಿದ್ದಿಲ್ಲ, ಅದು ಕನ್ಸ್ಟ್ರಕ್ಷನ್ ಇದ್ದಿದ್ದಿಲ್ಲ. ಅದನ್ನು ಆಮೇಲೆ ಅದನ್ನ ಇನ್ಕ್ಲೂಡ್ ಮಾಡಿಕೊಂಡ್ರು. ಚಿಟಗುಪ್ಪಿ ಹಾಸ್ಪಿಟ್ಲಲ್ಲಿ ಕನ್ಸ್ಟ್ರಕ್ಷನ್ನೇ ಇನ್ಕ್ಲೂಡ್ ಮಾಡಿಕೊಂಡ್ರು. ಚಿಟಗುಪ್ಪಿ ಹಾಸ್ಪಿಟ್ಲ ಇನ್ಕ್ಲೂಡ್ ಮಾಡ್ಕೊಂಡ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಚಿಟಗುಪ್ಪಿ ಹಾಸ್ಪಿಟಲ್ಲು ಕನ್ಸ್ಟ್ರಕ್ಷನ್ ಕೂಡ ಆಲ್ರೆಡಿ ಅದರದ್ದು ರೂಪರೇಷೆ ತಯಾರಾಗಿಬಿಟ್ಟಿತ್ತು. ಆಮೇಲೆ ಮತ್ತು ಮೀಟಿಂಗ್ಗಳಲ್ಲಿ ಒಳ್ಳೆ IAS ಆಫೀಸರ್ಸ್ಗಳು ಆ ಟೈಮಲ್ಲಿ ನಮ್ಮಲ್ಲಿ ಅವೈಲೇಬಲ್ ಇದ್ದರು. ನಾವು ವಿಶಾಲ್ ಸರ್ನ ನೆನೆಸ್ಬೇಕಾಗ್ತದೆ, ಈಗ ಇರುವಂಥ BRTS ಮೇಡಮ್ ನೆನೆಸ್ಬೇಕಾಗ್ತದೆ. ಅವರೆಲ್ಲರೂ IAS ಆಫೀಸರ್ಸ್ ಆ ಟೈಮ್ದಲ್ಲಿದ್ದಾಗ ಭಾಳ ಸಿನ್ಸಿಯರಾಗಿ ಅವರು ಕೂಡ ಕೆಲಸ ಮಾಡಿದ್ದಾರೆ. ಹಾಗೆಯೇ ಆಪ್ರೇಷನ್ ಥಿಯೇಟರ್ಸ್ ಆಗಲಿ ಅಥವಾ ನಮ್ಮ ಹಾಸ್ಪಿಟಲ್ದ ಕನ್ಸ್ಟ್ರಕ್ಷನ್ಸಿಗಾಗಲಿ ಅವರು ಕೂಡ ಸಿನ್ಸಿಯರೆಸ್ಟ್ ಎಫರ್ಟ್ಸ್ ಹಾಕಿ ಅದನ್ನು ಇದನ್ನು ಮಾಡಿದ್ದಾರೆ, ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಹಾಗೆಯೇ ಲ್ಯಾಪ್ರೋಸ್ಕೋಪಿ ಯೂನಿಟ್ ಬೇಕಂದಾಗೆ ಇನಿಷಿಯಲಿ ಸರ್ಕಾರದಿಂದ ಏನು ಅಷ್ಟೇನು ದುಡ್ಡು ಬರಲಿಲ್ಲ, ಅನುದಾನ ಆಗಲಿ ಏನು ಇದ್ದಿಲ್ಲ. ಸೊ ನನಗೆ ಇನ್ನೂ ನೆನಪಿದೆ, ವಿಶಾಲ್ ಸರ್ ಅಂತ IAS ಆಫೀಸರ್ಸ್ ಇದ್ದಾರೆ. ಅವರು ಅಂದರೆ ನಿನ್ನ ಇನ್ಸ್ಟ್ರೂಮೆಂಟ್ ತೊಗೊಂಡು ಯೂಸ್ ಮಾಡು ಅಂತ ನಾನು ಸರಿಗೆ ಕೇಳಿದೆ. ಯಾರಾದರೂ ನಾಳೆ ಬಂದು ಕೇಳಿದ್ರೆ ನಿನ್ನ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಂತ ಅಂಥದ್ದೇನು ನಿಂದೇನು ವೆಸ್ಟೆಡ್ ಇಂಟ್ರೆಸ್ಟ್ ಇದೆ ಅಂತ ಕೇಳಿದ್ರೆ ಏನು ಹೇಳಿ ಅಂತೇಳಿ. ಸೊ ನಂಗೆ ಇನ್ನೂ ಮಟ್ಟ ನೆನಪಿದೆ ಅವ್ರು ಏನಂದ್ರೆ ಅಂತೇಳಿ. ಅವ್ರಂದ್ರೆ ಹಿಂಗೆ ಯಾರ ಕೇಳಿದ್ರಂದ್ರೆ ಹೇಳುವ ವಿಶಾಲ್ ಹೇಳಿದಾನ ಅಂತ ಹೇಳಿ ಅಂತೇಳಿ. ಸೊ ಅಂಥ IAS ಆಫೀಸರ್ಸ್ ಪ್ರೋತ್ಸಾಹನೂ ಕೂಡ ಭಾಳ ಇತ್ತು. ಹಾಗೆಯೇ ನಮ್ಮಲ್ಲಿ ಸುರೇಶ್ ಶೆಟ್ನಾಳ್ ಸರ್ ಅಂತ IAS ಆಫೀಸರ್ ಇದ್ದರು, ಮತ್ತು ಅಸೀಫ್ ದೇಸಾಯಿ ಸರ್ ಇದ್ದರು, ಹಾಗೆಯೇ ಗೋಪಾಲ್ ಕೃಷ್ಣ ಸರ್ ಇದ್ದರು. ಭಾಳಷ್ಟು ಜನ ಕಮಿಷನರ್ ಸರ್ ಕೂಡ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಕೊಡ್ತಾನೆ ಇದ್ದರು. ಹಾಗಾಗಿ ಲ್ಯಾಪ್ರೋಸ್ಕೋಪಿ ಇನಿಷಿಯಲಿ ಸ್ಟಾರ್ಟ್ ಮಾಡಿದ್ವಿ. ಹಾಗೆಯೇ ಈಗ ನೋಡಿದರೆ ನಮ್ಮಲ್ಲಿ ಮುಂಚೆ 30 ಪೇಷಂಟ್ಸ್ ಬರ್ತಿದ್ದಿಲ್ಲ ಒನ್ ಡೇಗೆ, ಇನ್ನೊಂದು 600 OPD ಇದೆ. ಈಗ ಇರ್ತಕ್ಕಂಥ ಚಿಟಗುಪ್ಪಿ ಹಾಸ್ಪಿಟಲ್ ರೆಡಿ ಆದಮೇಲೆ ರೆಡಿ ಆದಮೇಲೆ 600 OPDs ಇದೆ. ಹಾಗೆ ಕಾಲಕ್ರಮೇಣವಾಗಿ ಭಾಳಷ್ಟು ಡೊನೇಷನ್ಸ್ ಕೂಡ ನಾವು ತೊಗೊಂಬಂದ್ವಿ ಹಾಸ್ಪಿಟ್ಲಿಗೆ. ಎಲ್ಲ ಸರ್ಕಾರದಿಂದ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಹೋಗಬಾರ್ದು, ಭಾಳ CSR ಫಂಡ್ ಅವೈಲೇಬಲ್ ಇದೆ. ಅದನ್ನು ನಾವು ಹೆಂಗೆ ಕ್ಯಾಪ್ಚರ್ ಮಾಡ್ತೇವೆ ಅನ್ನೋದು ಇಂಪಾರ್ಟೆಂಟ್ ಇರ್ತದೆ. ಹಾಗೆಯೇ ನಾವು ಮಜೇತೆ ಅವ್ರು ಹೇಳಿದಾಗ ಒಂದು ಫಿಸಿಯೋಥೆರಪಿ ಯೂನಿಟ್ ಸ್ಟಾರ್ಟ್ ಆಯ್ತಲ್ಲಿ. ಹಾಗೆಯೇ ನಾವು ಮತ್ತೆ ಬೇರೆಯವ್ರಿಗೆ ಯಾರಾದರೂ ಡೊನೇಷನ್ಸ್ ಎಲ್ಲ ಇತ್ತು ಅಂತ ಹೇಳಿದ್ರೆ ಅವರಿಗೆ ನಾವು ನಮ್ಮ ಪಿಡಿಯಾಟ್ರಿಕ್ ವಾರ್ಡ್ ಮಾಡೋಕೆ ಹೇಳಿದ್ವಿ, ವಾರ್ಡ್ ಮಾಡಿಕೊಟ್ಟು ಹೋದರು. ಯಾರಾದರೂ ಹಿಂಗೆ ಪೇಷಂಟ್ಸ್ ಹಿಂಗೆ ಆಪ್ರೇಷನ್ಸ್ ಎಲ್ಲ ಹಿಂಗೆ ಚೆನ್ನಾಗಿ ಆಪ್ರೇಟ್ ಮಾಡಿರ್ತಾವಲ್ಲ, ಅವ್ರು ಯಾರಾದರೂ ರಿಲೇಟಿವ್ಸ್ ಬರೋರು ಹಿಂಗೇನಾದರೂ ನಾವು ಹೆಲ್ಪ್ ಮಾಡೋಕೆ ಮಾಡಿದ್ದೇವೆ ಅಂತ ಅವರಾಗೆ ಬಂದು ಭಾಳ ಸಲ ಟಾಯ್ಸ್ ಕೊಡಿಸಿದ್ದಾರೆ. ಶಿಲ್ಪಾ ಶೆಟ್ಟಿ ಅಂಥೇಳಿ ರೋಟ್ರಿ ಕ್ಲಬ್ ಅಂತ ಅವರು NICU ನಮಗೆ ಸೆಟಪ್ ಮಾಡೋಕ್ಕೆ ಹೆಲ್ಪ್ ಮಾಡಿದರು. ಅವ್ರು ತಮ್ಮ ಅನುದಾನದಲ್ಲಿ ನಮಗೆ ಕಂಪ್ಲೀಟ್ NICU ಸೆಟಪ್ ಮಾಡಿಕೊಟ್ರು. ಹಾಗೆಯೇ ಭಾಳಷ್ಟು ಜನ ಈಗೂ ಕೂಡ ನಾವು ವಿಜಯ್ ಶೆಟ್ಟರ್ ಅವರಿಗೆ ನಮಗೆ ಸಿಯಾಮ್ ಬೇಕಂತೇಳಿ ಅದು ಕೂಡ ರೆಡಿ ಆಗ್ತಿದೆ. ಒಂದು 19 lakh rupees ಒಳಗಡೆ ನಮ್ಮದು ಲಾಂಜ್ ರೂಮ್ ರೆಡಿ ಆಗ್ತಿದೆ. ಏನಂತ ಹೇಳಿದ್ರೆ ನಮ್ಮದು ಉದ್ದೇಶ ಏನಂತ ಹೇಳಿದ್ರೆ, ಅತಿ ಬಡವರು ಇರುವಂಥ ಎಲ್ಲ ಜನಕ್ಕೆ, ಯಾರಿಗೆ VIP ಜನಕ್ಕೆ ಏನು ಟ್ರೀಟ್ಮೆಂಟ್ ಸಿಗುತ್ತೆ ಅದು ಸರ್ಕಾರಿ ಹಾಸ್ಪಿಟಲಲ್ಲಿ ಸಿಗಬೇಕಂತೇಳಿ ಅದು ನಿಟ್ಟಿನಲ್ಲಿ ಲಾಂಜ್ ರೂಮ್ ಕೂಡ ಮಾಡ್ತಾಯಿದ್ದೀವಿ. ಹಾಗೆಯೇ ವಿ ಆರ್ ಲುಕಿಂಗ್ ಫಾರ್ವರ್ಡ್. ಎಲ್ಲಿ ಮಟ್ಟ ನಮಗೆ ಇಲ್ಲಿ ಅವಕಾಶ ಇರ್ತೈತೆ ಅಲ್ಲಿ ಮಟ್ಟ ವಿ ಕ್ಯಾನ್ ಇಂಪ್ರೂವ್ ದ ಇನ್ಸ್ಟಿಟ್ಯೂಟ್. ಈಗ ಇದ್ರ ಪ್ರಕಾರವಾಗಿ ಬಂದಾಗ ಅಂದರೆ ಸ್ಮಾರ್ಟ್ ಸಿಟಿ ಯೋಜನೆ ಬಂದಾಗ ಹುಬ್ಳಿ ಧಾರವಾಡದಲ್ಲಿ ಯಾವ ಥರ ಚಿಟಗುಪ್ಪಿ ಹಾಸ್ಪಿಟಲ್ ಇತ್ತು, ಇವಾಗ ಚೇಂಜಸ್ ಆಗಿದೆ. ಅದರಲ್ಲಿ ನೀವೇನು ಹೇಳ್ತೀರಿ, VIP ಟ್ರೀಟ್ಮೆಂಟ್ ನಿಮ್ಗೆ ಸಿಗುತ್ತೆ, ಪ್ರೈವೇಟ್ ಹಾಸ್ಪಿಟಲ್ಗೆ ಅದು ಹೋಗಬೇಡಿ ಅಂತ ನೀವು ಹೇಳ್ತೀರಿ. ಬಟ್ ನನ್ನ ಪ್ರಕಾರ ನಾವು ಒಂದು ಮಾತು ಕೇಳುವುದಾದರೆ ಅಥವಾ ಜನಗಳ ಪ್ರಕಾರವಾಗಿ ಕೇಳೋದಾದ್ರೆ ನಿಮ್ಮ ಅನಿಸಿಕೆನ ಹೇಳೋದಕ್ಕೆ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತ ಹೇಳಿದ್ರೆ, ಪ್ರೈವೇಟ್ ಹಾಸ್ಪಿಟಲ್ಗೆ ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಇರ್ತಕ್ಕಂಥ ಡಿಫ್ರೆನ್ಸ್, ಆ ಬಿಟ್ವೀನಲ್ಲಿ ಇರ್ತಕ್ಕಂಥ ಚೇಂಜಸ್ ಏನಾಗಿದೆ ಅಂತ ಹೇಳಿದ್ರೆ ಚೇಂಜಸ್ ಆಗ್ತಾರೆ ಜನ ಅಂತ ಹೇಳಿ. ಈಗ ನನಗೆ ಅನಿಸ್ತದೆ ಎಲ್ಲರಿಗೂ ಎಫೋರ್ಡೆಬಲ್ ಇರೋಲ್ಲ ಪೇಷಂಟ್ಸ್ ಭಾಳಷ್ಟು ಜನ. ಈಗ ನಾನು ಭಾಳಷ್ಟು ಜನ ಅಂತ ನೋಡಿದ್ದೀನಿ, ಯಾರ ಹತ್ರ 5,000 ರೂಪಾಯಿ ಇರೋಲ್ಲ, ಅವ್ರ ಹತ್ರ ಪೇಷಂಟ್ ಟ್ರೀಟ್ಮೆಂಟ್ ಹೋಗಲಿ ಗುಳಿಗೆ ತೊಗೊಸೋದಕ್ಕೆ ದುಡ್ಡು ಇರೋಲ್ಲ. ಅಂಥವ್ರಿಗೆ ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅನಿವಾರ್ಯ ಟ್ರೀಟ್ಮೆಂಟ್ ತೊಗೊಳೋದು. ಅಂದರೆ ಆ ನಂಬಿಕೆ ಬರುತ್ತಾ ಅಂತ ನಾನು ಕೇಳ್ತಾ ಇದ್ದೀನಿ. ಇಲ್ಲಿ ನಂಬಿಕೆ ಪ್ರಶ್ನೆನೇ ಬರೋಲ್ಲ. ಆ್ಯಕ್ಚುಲಿ ಅವ್ರಿಗೆ ಅನಿವಾರ್ಯ ಅದು. ಅವ್ರು ಟ್ರಬಲ್ ಹೋಗಿದ್ದಾರೆ ಆಲ್ರೆಡಿ, ಅವ್ರು ಟ್ರಬಲ್ ಹೋಗಿದ್ದಾರೆ. ಅದನ್ನು ಈಗ ಅವ್ರ ಟ್ರಬಲ್ನ ನಾವು ಕೂಡ ಎನ್ಕ್ಯಾಶ್ ಮಾಡ್ಕೋಬಾರ್ದು ಅಂಥ ಟೈಮಲ್ಲಿ. ನಮ್ಗೆ ಗೊತ್ತಿದೆ ಈಗ ಅವ್ರಿಗೆ
ಈಗ ನಮ್ಮ ಸರ್ಕಾರ ಆಸ್ಪತ್ರೆ ಬಿಟ್ಟರೆ ಬೇರೆ ಏನು ಅವ್ರಿಗೆ ಅದೇ ಯಾರು ಇಲ್ಲದೆ ಇಲ್ಲದೆ ಇರೋರು ಸಿ ವಿ ಹ್ಯಾವ್ ಟು ಕನ್ಸಿಡರ್ ಯಾವುದೇ ಪ್ರಾಜೆಕ್ಟಲ್ಲಿ ಅಥವಾ ಏನೇ ಯೋಚನೆ ಮಾಡಿದ್ರು ಕೂಡ ಅಂಥವ್ರ ಬಗ್ಗೆನೇ ಯೋಚನೆ ಮಾಡೋಕ್ಕೆ ಫಸ್ಟ್. ಆಮೇಲೆ ಬೇರೆಯೆಲ್ಲರೂ ಜಾಯ್ನ್ ಆಗೇ ಆಗ್ತಾರೆ. ಇನ್ಫ್ಲೂಯೆನ್ಸ್ ಇದ್ದವರು, ಈ ಭಾಳ ಜನ ಕಾರ್ಪೊರೇಟರ್ಸಿಗೆ ಪರಿಚಯ ಇರ್ತಾರೆ, ಭಾಳ ಜನ MLAಸಿಗೆ ಪರಿಚಯ ಇರ್ತಾರೆ, ಯಾರೋ ಗಣ್ಯ ವ್ಯಕ್ತಿಗೆ ಪರಿಚಯ ಇರ್ತಾರೆ, ಏನಾದರೂ ಇನ್ಫ್ಲೂಯೆನ್ಸ್ ಹಚ್ಚೋರು ಟ್ರೀಟ್ಮೆಂಟ್ ತೊಗೊತಾರೆ. ಆದರೆ ಇವ್ರಿಗೆ ಬಾಯಿ ಇರಲ್ಲ ಯಾರು ಬರ್ತಾರೆ. ಆಟೋ ಡ್ರೈವರ್, ಈಗ ನಮ್ಮಲ್ಲಿ ಭಾಳಷ್ಟು ಜನ ಆಟೋ ಡ್ರೈವರ್ಗಳು ಬರ್ತಾರೆ, ಆಟೋ ಡ್ರೈವರ್ ಹೆಂಡತಿಯರು ಬರ್ತಾರೆ, ಕೂಲಿ ಕಾರ್ಮಿಕರು ಬರ್ತಾರೆ, ಭಾಳ ಜನ ಅವ್ರ ಬಾಯೇ ಇಲ್ಲ. ಸೊ ಅವ್ರಿಗೂ ಕೂಡ ಸರ್ಕಾರ ಆಸ್ಪತ್ರೆಗಳಲ್ಲಿ VIP ಟ್ರೀಟ್ಮೆಂಟೇ ಸಿಗ್ಬೇಕು ಅನ್ನೋದು ನಮ್ಮದೊಂದು ವಿಚಾರ. ಎಸ್, ನಾನು ಕೂಡ ಅದನ್ನೇ ಕೇಳ್ತಾ ಇರೋದು. ಯಾಕೆ ಪ್ರೈವೇಟ್ ಹಾಸ್ಪಿಟಲ್ಗೆ ದುಡ್ಡು ಕೊಟ್ಟು ಹೋಗ್ಬೇಕಾಗಿರುತ್ತೆ. ಯಾಕಂದ್ರೆ 100 ರೂಪಾಯಿ ಇರೋನು ಏನು ಮಾಡ್ತಾನೆ, 100 ರೂಪಾಯಿ ಇರುವಲ್ಲಿ ಹೋಗ್ತಾನೆ. ಬಟ್ 10 ರೂಪಾಯಿ ಇರೋನು ಎಲ್ಲಿ ಹೋಗ್ಬೇಕು? ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬರಬೇಕು. ಬಟ್ ಅವನಿಗೆ ಆ 10 ರೂಪಾಯಿದಲ್ಲೂ ಕೂಡ ಗೌರ್ಮೆಂಟ್ ಹಾಸ್ಪಿಟಲಿಂದ ಸೌಲಭ್ಯ ಅಂದರೆ ಆರಾಮಿಲ್ಲ ಅಂತ ಬಂದನು ಆರಾಮಾಗಿ ಬರ್ತಾನೆ ಅನ್ನೋ ಒಂದು ನಂಬಿಕೆ ನಾನು ಕೇಳಿದ್ದೆ. ಅದ್ರ ಬಗ್ಗೆ ನಿಮ್ಮ ಅದು ನಂಬಿಕೆ ಹಂಗೆ ಬರಲ್ಲ. ಅದು ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಬೇಕು ಅದಕ್ಕೆ. ಹಾಗೆ ನಂಬಿಕೆ ಬರಲ್ಲ ಯಾವುದೇ ಆಸ್ಪತ್ರೆ ಮೇಲಾಗಲಿ. ಇದೊಂದು ಜೀವದ ಪ್ರಶ್ನೆ ಇರ್ತೈತಿ ಯಾರಿಗಾದ್ರೂ. ಈಗ ನನಗೆ ಯಾರೇ ಟ್ರೀಟ್ಮೆಂಟ್ ತೊಗೋಬೇಕಂತ ಹೇಳಿದ್ರೆ 10 ಸಲ ಗೂಗಲ್ ರಿವ್ಯೂ ನೋಡ್ತೀನಿ, 10 ಸಲ ಜನಕ್ಕೆ ಕೇಳ್ತೀನಿ ಹಿಂಗಿದೆ ಹಿಂಗಿಲ್ಲ ಅಂತ. ಹಂಗೆ ಇಟ್ ಇಸ್ ನಾಟ್ ಫೋರ್ಟ್ ನೈಟ್, ಈಗ ಓವರ್ ನೈಟ್ ಹಿಂಗೆ ಯೋಚನೆ ಮಾಡಿದ ತಕ್ಷಣ ಬರಲ್ಲ ಅದು. ಇಟ್ ಡಿಪೆಂಡ್ಸ್. ಜನ ನಮ್ಮ ಆ್ಯಟಿಟ್ಯೂಡ್ ನೋಡ್ತಿರ್ತಾರೆ, ಎಲ್ಲ ನೋಡ್ತಿರ್ತಾರೆ. ಹಂಗೆ ಈಗ ನಮ್ಮ ಬಿಹೇವಿಯರ್ ನೋಡ್ತಿರ್ತಾರೆ ಡಾಕ್ಟರ್ಸಿಂದು. ಹಾಗೆ ಡಾಕ್ಟರ್ಸ್ ಹೆಂಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಯಾರಿಗೆ ಒಳ್ಳೇದಾಗಿರುತ್ತೆ ಅವ್ರು ಹೋಗಿ ಮಾತಾಡ್ತಾರೆ, ಎಷ್ಟು ಫೇಲಿಯರ್ ರೇಟ್ಸ್ ನೋಡ್ತಾರೆ, ಎಲ್ಲನೂ ನೋಡ್ತಾರೆ. ಅದಾದಮೇಲೆ ಭರೋಸೆ ಬರುತ್ತೆ. ಯಾರಾಗಲಿ, ಬಡವರಾಗಲಿ ಶ್ರೀಮಂತರಾಗಲಿ. ಇನ್ ಕೇಸ್ ಅವ್ರಿಗೆ ಬಡವರಿಗೂ ಇದು ಗೌರ್ಮೆಂಟ್ ಹಾಸ್ಪಿಟ್ಲ್ ಇಂಪ್ರೂವ್ ಆಗೋದ್ರಿಂದ ಒಂದು ಅಡ್ವಾಂಟೇಜ್ ಅಷ್ಟೇ ಅವ್ರಿಗೆ. ಇನ್ ಕೇಸ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಇಂಪ್ರೂವ್ ಇಲ್ಲ ಅಂದ್ರೆ ಅವ್ರ ಕಷ್ಟನ ಏನೋ ಸಾಲಾಗಿಲ್ಲ ಮಾಡಿ ಪ್ರೈವೇಟ್ ಅವ್ರು ತೋರಿಸ್ತಾರೆ. ಅದೇ ಇಟ್ ಇಸ್ ಅನಿವಾರ್ಯ. ಅದೇ ನಾ ಹೇಳ್ತಾರಲ್ಲ, ಅವ್ರ ಕಷ್ಟನ ನಾವು ಎಂಕರೇಜ್ ಮಾಡ್ಕೋಬಾರ್ದು ಅಂಥೇಳಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಇಂಪ್ರೂವ್ ಆಗಬೇಕು ಮತ್ತು ಅಂಥವ್ರಿಗೇನೆ ಹೆಲ್ಪ್ ಆಗಬೇಕು ಅನ್ನೋದು ಒಂದು ಉದ್ದೇಶ ಅಷ್ಟೇ. ನಿಮ್ಮ ಪ್ರಕಾರ ಅಂದ್ರೆ ಸ್ಮಾರ್ಟ್ ಸಿಟಿ ಯೋಜನೆ ಒಳಗೆ ಬಂದಂಥ ಗೌರ್ಮೆಂಟ್ ಹಾಸ್ಪಿಟಲ್ ಯಾವುದೇ ಇರಲಿ, VIP ಟ್ರೀಟ್ಮೆಂಟ್ ಅನ್ನೋದಕ್ಕಿಂತ ಮುಂಚೆ ಅವ್ರಿಗೆ ಬಂದಾಗ ಕರೆಕ್ಟಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ನೀವು ಹೇಳ್ತೀರಿ. ಜಾಸ್ತಿ ಅವ್ರಿಗೆ ಆರಾಮಾಗಬೇಕು ಅಂದ್ರೆ ಸ್ವಲ್ಪ ಟೇಕ್ ಅ ಟೈಮ್, ನೀವು ಹೇಳಿದ ಪ್ರಕಾರ. ಅಲ್ಲ, ಇದು ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಾರ್ಪೊರೇಷನ್ ಹಾಸ್ಪಿಟಲ್. ಇದು ಸ್ಮಾರ್ಟ್ ಸಿಟಿ ಹಾಸ್ಪಿಟಲ್ ಅಲ್ಲ, ಯಾವ್ದು ಹಾಸ್ಪಿಟಲ್ ಅಲ್ಲ. ಅವ್ರು ಬರೀ ಕನ್ಸ್ಟ್ರಕ್ಷನ್ ಅಷ್ಟೇ ಮಾಡಿ ಕೊಡ್ತಾರೆ. ಇದು ಕಾರ್ಪೊರೇಷನ್ ರನ್ ಹಾಸ್ಪಿಟಲ್, ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇದೆ. ಇಲ್ಲಿರುವಂಥ ಸ್ಟಾಫು ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸ್ಟಾಫೇ. ಕಂಪ್ಲೀಟ್ಲಿ ಹಾಸ್ಪಿಟಲ್ ರನ್ ಮಾಡೋದು ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ. ಅದಷ್ಟೇ ಅಲ್ಲದೆ ಧಾರವಾಡದಲ್ಲಿ ಕೂಡ ಹಾಸ್ಪಿಟ್ಲ್ ಇದಾವೆ, ಪ್ಲಸ್ ನಾವು ಇನ್ನೂ 7 ಹಾಸ್ಪಿಟ್ಲ್ ಇದಾವೆ, ಅವನು ಕೂಡ ರನ್ ಮಾಡ್ತಾರೆ. ಈಗ ಈಗ ಹಾಸ್ಪಿಟ್ಲಿಗೆ USP ಏನಂತಾರೆ, ಭಾಳಷ್ಟು ಜನ ಬಂದು ಅವ್ರು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಟ್ರೀಟ್ಮೆಂಟ್ ತೊಗೊಂಡಿದ್ಮೇಲೆ ಅವರಿಗೆ ಅಲ್ಲಿ ಸರಿಯಾಗಿ ಅನಿಸಿದ ಮೇಲೆ ಅವ್ರು ಹೋಗಿ ಮನೆ ಒಳಗೆ ಹೋಗಿ ಏನು ಹೇಳ್ತಾರೆ ಜನಕ್ಕೆ, ಅವ್ರಲಿಂತ್ರ ವರ್ಡ್ ಆಫ್ ಮೌತ್ಲಿ ಅವ್ರು ಬಂದಿರೋದು. ಹಾಗಾಗಿ ಪೇಷಂಟ್ ಹೆಚ್ಚಿನ ನಂಬಿಕೆ ಇದೆ ಚಿಡ್ಗುಪ್ಪಿ ಹಾಸ್ಪಿಟ್ಲಲ್ಲಿ. 4 ವರ್ಷ ಆಯ್ತು ನಮ್ಮಲ್ಲಿ ಟಚ್ ವುಡ್ ಇನ್ನೂರಿಗೂ ಯಾವುದು ತಾಯಿಯಂದಿರಾಗಲಿ ಅಥವಾ ಮಗುವಿನ ಡೆತ್ ಆಗಿಲ್ಲ. ಸುಮಾರು 5,000 ನಾರ್ಮಲ್ ಡೆಲಿವರಿ ಆಗಿದಾವೆ ನಮ್ಮಲ್ಲಿ. 1,000ಕ್ಕಿಂತನೂ ಹೆಚ್ಚಿಗೆ ನಮ್ಮಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಆಗಿದ್ದಾವೆ. ಯಾರು ಪೇಷಂಟಿಗೆ ಏನು ಕಾಂಪ್ಲಿಕೇಶನ್ ಆಗಿಲ್ಲ. ಆದ್ದರಿಂದ ಜನಕ್ಕೆ ಹೆಚ್ಚಿಗೆ ನಂಬಿಕೆ ಇದೆ. ಎಸ್, ನಾನು ಕೂಡ ಅದನ್ನೇ ಕೇಳಿದ್ದು. ಈಗ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇರುವಾಗ ನಿಮ್ಮ ಅನುಭವದ ಪ್ರಕಾರ ಯಾವುದಾದ್ರು ಕ್ರಿಟಿಕಲ್ ಅಂತಿರ್ತಕ್ಕಂಥ ಆಪರೇಷನ್ ಅನ್ನ ಸಕ್ಸಸ್ ಆದಾಗ ಆ ಅನುಭವದ ಮಾತುಗಳನ್ನು 1-2 ಮಾತುಗಳು ಹೇಳುವುದಾದ್ರೆ? ಭಾಳಷ್ಟು ಈಗ ನನ್ನಲ್ಲಿ ನಾನು ನೋಡ್ಬೇಕಂತ ಹೇಳಿದ್ರೆ, ಈಗ ಲಾಸ್ಟ್ 10 years ಅಲ್ಲಿ ಭಾಳಷ್ಟು ಕ್ಲಿಷ್ಟಕರವಾದ ಆಪರೇಷನ್ಸ್ಗಳನ್ನು ಮಾಡಿದ್ದೀವಿ. ಗೋವಾ ಇಂದ ಒಂದು ಪೇಷಂಟ್ ಬಂದಿತ್ತು 2015 ಆ ಪೇಷಂಟಿಗೆ ಗೋವಾ ಸ್ಟೇಟ್ ಆಪ್ರೇಟ್ ಮಾಡಿದ್ದಿಲ್ಲ, ಅದು ಭಾಳ ಕಾಂಪ್ಲಿಕೇಟೆಡ್ ಇತ್ತು. ಅಂಥ ಪೇಷಂಟ್ಸ್ ನಾವು ಆಪ್ರೇಟ್ ಮಾಡಿ ಗುಣಮುಖವಾಗಿ ಕಳಿಸಿದ್ವಿ. ಭಾಳಷ್ಟು ಪೇಷಂಟ್ಸ್ ಇದ್ದಾರೆ. ಹಾಗೆ ಇನ್ನೊಂದು ಯಾವುದೋ ಒಂದು ಶಿರ್ಗುಪ್ಪಿ ಊರು, ಯಾವುದೋ ಒಂದು 2017-18 ಅವ್ರು 2 ಮಕ್ಕಳನ್ನ ಕಳ್ಕೊಂಡಿದ್ರು. ಅವರು ಕಳ್ಕೊಂಡ್ಮೇಲೆ ಅವ್ರಿಗೆ ಟ್ಯೂಬಲ್ ಅವ್ರು ರೀಕ್ಯಾನಲೈಸೇಷನ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಆಗಿದೆ. ಭಾಳ ಜನಕ್ಕೆ 10-12 ವರ್ಷಕ್ಕೆ ಮಕ್ಕಳಾಗಿದ್ದಿಲ್ಲ. ಎಷ್ಟೋ VIP ಪೇಷಂಟ್ಸ್ ಆಗಲಿ ಅಥವಾ ಬಡವರಾಗಲಿ ಭಾಳ ಜನ ಇಂಥ ಕಲಿ ಬಂದಿರ್ತಾರೆ. ಅವ್ರಿಗೆ ಕೂಡ ವಿ ಹ್ಯಾವ್ ಗಿವನ್ ಟ್ರೀಟ್ಮೆಂಟ್, ಮಯೋಮೆಕ್ಟಮಿ, ಲ್ಯಾಪ್ರೋಸ್ಕೋಪಿ ಮಯೋಮೆಕ್ಟಮೀಸ್ ಮಾಡಿದ್ದೀವಿ. ಭಾಳಷ್ಟು ಕ್ಯಾನ್ಸರ್ ಪೇಷಂಟ್ಸಿಗೆ ಕೂಡ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಭಾಳಷ್ಟು ಇದಂಥ ಕ್ಲಿಷ್ಟಕರವಾದ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಅಂದರೆ ಅಲ್ಲಿ ಅದನ್ನು ಆಪರೇಷನ್ ಮಾಡೋಕ್ಕೆ ಆಗ್ತಿದ್ದಿಲ್ಲ. ಅಂಥ ಸಂದರ್ಭಗಳಲ್ಲಿ ಕೂಡ ನಾವು ಅದನ್ನು ಲ್ಯಾಪ್ರೋಸ್ಕೋಪಿಕಲಿ ಆಪ್ರೇಟ್ ಮಾಡಿದ್ದೀವಿ. ಸೊ ಹಾಗಾಗಿ 1-2 ಅಂತ ಅನ್ನಕ್ಕೆ ಬರಲ್ಲ. ಅದು ಆ್ಯಕ್ಚುಲಿ ಮೋರ್ ದೆನ್ 100 ಕೇಸಸ್ ಇಂಥವು ಇದಾವಲ್ಲ, ಯಾವುದು ಕೇಸಸ್ ಯಾರು ಆಪ್ರೇಟ್ ಮಾಡ್ತಿದ್ದಿಲ್ಲ ಅವ್ರಿಗೆ. ಭಾಳಷ್ಟು ಸಲ ಅವರು ಭಾಳಷ್ಟು ಊರಿಗೆಲ್ಲ ಹೋಗಿ ಅಡ್ಡಾಡಿ ಬಂದಿದ್ದಾರೆ. ಅಂಥವ್ರು ಕೂಡ ಆಪ್ರೇಟ್ ಮಾಡಿದ್ದೀವಿ. ಹೀಗೆ ಯಾವುದಾದ್ರೂ ಒಂದು ಸ್ಪೆಷಲ್ ಇದೆ ಅಂದರೆ ನಂಗೆ ಅಂಥದ್ದು ಏನೂ ಅನ್ನಿಸ್ತಾ ಇಲ್ಲ. ನಂಗೆ ಅನಿಸ್ತೈತಿ ಎಲ್ಲ ಪೇಷಂಟು ಸ್ಪೆಷಲ್. ನಾರ್ಮಲ್ ಅಂದರೆ ನಾರ್ಮಲ್ ಅವ್ರಿಗೆ
ಸಣ್ಣದ ಗುಳ್ಳಿ ತಗ್ಸಕ್ಕೆ ಬಂದರೂ ಕೂಡ ಪೇಷಂಟಿಗೆ ಅದು ಫಸ್ಟ್ ಸರ್ಜರಿನೇ. ಹೌದು ನಮಗೆ ಸಾವಿರ ಆಗಿರ್ಬೋದು, ಆದರೆ ಅವ್ರಿಗೆ ಅದು ಫಸ್ಟ್ ಸರ್ಜರಿನೇ. ಹೌದು ನನ್ನ ಪೇರೆಂಟ್ಸ್ ಆಗಲಿ ಅಥವಾ ನಮ್ಮ ವೈಫ್ ಆಗಲಿ ನಮ್ಮ ಮಕ್ಕಳಾಗಲಿ ಅವ್ರಿಗೆ ಏನು ಟ್ರೀಟ್ಮೆಂಟು ಕೊಡ್ತಾ ಇದ್ವಿ ಅದು ಗುಳ್ಳಿ ಆದರೆ ಅದೇ ಟ್ರೀಟ್ಮೆಂಟ್ ಅವ್ರಿಗೆ ಸೇಮ್ ಟ್ರೀಟ್ಮೆಂಟೇ ಕೊಡ್ತೀವಿ. ಸೊ ಹಂಗಾಗಿ ಈ ಸರ್ಜರಿ ಈಸ್ ಯೂನಿಕ್ ಆ್ಯಂಡ್ ಈ ಸರ್ಜರಿನೂ ಕಾಂಪ್ಲಿಕೇಟೆಡ್ ಇರ್ತೈತೆ, ಹಂಗೇನು ಅಷ್ಟೇ ಈಸಿ ಅಂತೇನು ಇರೋದಿಲ್ಲ. ಸೊ ಹಂಗಾಗಿ ಪೇಷಂಟ್ಗೆ ಖುಷಿಯಾಗಿ ಹೋಗ್ತಾರೆ, ಅದೊಂದು USP ಅಷ್ಟೇ. ಇನ್ನೂ ಅಂಥದ್ದು ಯಾವುದು ಪೇಷಂಟ್ ಇಲ್ಲ ನನ್ನ ಹತ್ರ, ಯಾವ್ದು ಬಂದು ದುಃಖದ ವಾಪಸ್ ಹೋಗಿದ ಪೇಷಂಟ್ ಯಾವುದು ಖುಷಿಯಾಗಿನೇ ದೇವ್ರ ದಯೆ ಅಂದ್ರೆ ಇನ್ನು ನಾವು 2-3 ಸಾರಿ ಹಾಸ್ಪಿಟಲ್ ಬಂದ ನಿಮ್ಮ ಬಗ್ಗೆ ಬಹಳ ಹೇಳಿದ್ರು. ಅಣ್ಣ ಅವ್ರ ಕಡೆ ಹೋದಾಗ ಯಾವುದೇ ಅದು ಇದನ್ನಿಲ್ಲದೆ ಹೆಸಿಟೇಟ್ ಇಲ್ಲದೆ ಆರಾಮಾಗಿ ಮಾತಾಡ್ತಾರೆ, ಏನು ಸಮಸ್ಯೆ ಅಂತ ಕೇಳ್ತಾರೆ, ಅದಾದ್ಮೇಲೆ ಟ್ರೀಟ್ಮೆಂಟ್ ಕೊಡ್ತಾರೆ. ಆ ಒಂದು ಕಾರಣ ನಮಗೆ ಖುಷಿ ಆಯ್ತು. ಯಾಕಂತಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಗಳು ಅಂದ ತಕ್ಷಣ ಡಾಕ್ಟರ್ಸ್ ಅಂದ ತಕ್ಷಣ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗೋಗ್ಬಿಡ್ತಾರೆ. ಬಟ್ ಒಂದು ಏನು ಕಾಳಜಿ ತಗೊಂಡು ನೀವು ಮಾತಾಡ್ತಿರಲ್ಲ, ಅದು ನಮ್ಗೆ ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ನಾನು ಕಣ್ಣಾರೆ ನೋಡಿರೋದು. ಹಾಗಾಗಿ ನಾವು ಇವತ್ತು ಟಾಪ್ ವಿತ್ ಥಾಟ್ಸ್ ಇಟ್ ಕಾರ್ಯಕ್ರಮ ನಿಮ್ಮನ್ನು ಕರೆದಿರೋದು. ಈ ಇದರಲ್ಲಿ ಸರ್ ಬಂದಾಗ ಡಾಕ್ಟರ್ ಆಸ್ ಎ ಹೆಲ್ತ್ ಆಫೀಸರ್ ಆಗಿ ನೀವು ಹೇಳೋದಾದ್ರೆ ಪೇಷಂಟ್ಗಳಿಗೆ ಯಾವ ಥರನಾಗಿ ಯೋಚನೆಗಳ ಬಗ್ಗೆ ಇರಲಿ ಅಥವಾ ಅವ್ರಿಗೆ ಹುಷಾರಿಲ್ಲದೆ ಇರೋ ಟೈಮ್ಗಳಲ್ಲಿ ಯಾವ ಮಾತುಗಳನ್ನು ಹೇಳಿ ಅವ್ರಿಗೆ ನೀವು ಇದನ್ನು ಮಾಡ್ಬೋದು, ಪ್ರೀತಿಯಿಂದ ಹೇಳಿ ಸಮಾಧಾನ ಮಾಡ್ಬೋದು. ಯಾಕಂದ್ರೆ ಏನಾಗುತ್ತೆ, ಎಲ್ಲರೂ ಬಂದ ತಕ್ಷಣ ಸರ್ 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 ಅಂತೇಳಿ ಓಡಿ ಬಂದ್ಬಿಡ್ತಾರೆ 10 ಜನ. ಆ ಮೂಮೆಂಟಲ್ಲಿ ಬಂದಾಗ ಯಾವ ಥರ ಸಹಕರಿಸ್ತೀರಿ ಅಂತ ಹೇಳಿ. ಅಲ್ಲ, ಇದು ನೋಡ್ರಿ ಏನಂತ ಹೇಳಿದ್ರೆ, ಸ್ವಾಭಾವಿಕವಾಗಿ ಹಾಸ್ಪಿಟಲ್ಗೆ ಬರುವಂಥವ್ರು ಯಾರು ಇದೆಯಲ್ಲ, ಯಾರು ಖುಷಿಲೇ ಬಂದಿರೋದಿಲ್ಲ, ಎಲ್ಲರೂ ದುಃಖಲೇನೆ ಬಂದಿರ್ತಾರೆ. ಸೈಕಾಲಜಿಕಲಿ ಶುಡ್ ಅಂಡರ್ಸ್ಟ್ಯಾಂಡ್ ಒಬ್ಬ ಡಾಕ್ಟರ್ ಎಷ್ಟು ಅಬ್ಸಾರ್ವ್ ಮಾಡ್ಬೋದು ಯಾರ್ದಾದ್ರೂ ದುಃಖನ. ಅಬ್ಸಾರ್ವ್ ಮಾಡಿದಾಗ ಅವನದು ಪರ್ಸನಲ್ ಲೈಫ್ ಕೂಡ ಕೆಡುತ್ತೆ, ಅವನದು ಮೆಂಟಲ್ ಸ್ಟೇಟಸ್ ಕೂಡ ಕೆಡುತ್ತೆ. ಅವ್ರಿಗೆ ಕೂಡ ಈಗ ಯಾರ್ದಾರ ದುಃಖ ಕೇಳಿದ ಕೂಡಲೇ ಐತಲ್ಲ ನಾವು ಖುಷಿಲಿ ನಕ್ಕೊಂತ ಇರೋಕೆ ಆಗೋದಿಲ್ಲ. ಸೊ ಹಂಗಾಗಿ ಇಟ್ ಈಸ್ ಆ್ಯನ್ ಎವ್ರಿ ಡೇ ಪೇನ್. ನೀವು ಒಂದು ಪೇಷಂಟ್ ಬರುತ್ತೆ ತಂದು ಹೇಳಿ ಹೋಗ್ಬಿಡುತ್ತೆ. ಆದರೆ ಡಾಕ್ಟರ್ಸ್ಗಳ ಮನಸ್ಥಿತಿ ನೋಡಿದರೆ ಡಾಕ್ಟರ್ಸ್ ವಿಲ್ ಬಿ ರಿಸೀವಿಂಗ್ ಇಟ್, ಎಲ್ಲನೂ ತೊಗೊಳ್ಳೇಬೇಕು ನಾವು. ಅವ್ರಿಗೆ ಹೊಟ್ಟೆ ನೋವಾದರೂ ಹೇಳ್ತಾರೆ, ಅವ್ರಿಗೆ ಕಾಲು ನೋವಾದರೂ ಹೇಳ್ತಾರೆ, ಯಾರಾದರೂ ಡೆತ್ ಆದರೂ ಕೂಡ ಹೇಳ್ತಾರೆ, ಏನಾದರೂ ಹೇಳ್ತಾರೆ. ಸೊ ಇಟ್ ಈಸ್ ಅಬ್ಸಾರ್ಬಿಂಗ್. ಅದನ್ನು ಒಂದ್ಸಲ ನಾವು ಅದನ್ನು ಹಿಂಗಿಸ್ಕೊಂಡು ನಮ್ಮಲ್ಲಿ ಕೂಡ ಸೈಕಲಾಜಿಕಲಿ ಇಟ್ ಇಸ್ ನಾಟ್ ಪಾಸಿಬಲ್. ಅಂದರೆ ಹಿಂಗೆ ಭಾಳ ಶಾಂತ ಇಟ್ಕೊಂಡು ಭಾಳ ಪ್ರೀತಿಲೇ ಮಾತಾಡೋಕೆ ಆಗೋದಿಲ್ಲ ಭಾಳಷ್ಟು ಸಲ. ಮೆಜಾರಿಟಿ ಆಫ್ ದ ಟೈಮ್ಸ್ ನಾವು ಕೂಡ ಐತಲ್ಲ ಸ್ವಲ್ಪ ಕೆಲವೊಮ್ಮೆ ಅವ್ರಿಗೆ ಇದನ್ನು ಸಿಟ್ಲಿನ ಮಾತಾಡ್ತೇವೆ ಭಾಳಷ್ಟು ಸಲ ನಾವು ಕೂಡ. ಆದರೆ ಏನಂತ ಹೇಳಿದರೆ, ಬಟ್ ನಮ್ಮ ಗಾಂಭೀರ್ಯದೊಳಗೆ ಇರ್ತೇವೆ. ನಮಗೇನು ಪೇಷಂಟಿಗೆ ಐತಲ್ಲ ಏನು ಕೇಳಬೇಕಾಗಿದೆ ಪಾಯಿಂಟ್ಸ್ನ, ಅವ್ರಿಗೆ ಯಾವುದು ಬೆನಿಫಿಷಿಯಲ್ ಇದೆ ಅದನ್ನು ಮಾತ್ರ ನಾವು 100% ನಾವು ತೊಗೊಳ್ತೀವಿ. ಪ್ಲಸ್ ಎಂಥದೇ ಸಿಚುವೇಶನ್ ಆದರೂ ಕೂಡ ವಿ ಟ್ರೈ ಟು ಅನಲೈಸ್ ಮತ್ತು ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ನ ಇದು ಮಾಡ್ತೀವಿ. ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ನನಗೆ ಒಳ್ಳೆ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಈಗ ಭಾಳಷ್ಟು ನನ್ನ ಜೂನಿಯರ್ಸ್ ಇದ್ದಾರೆ, ಪವನ್ ಅಂತಿದ್ದಾರೆ, ಪವನ್ ಕಿಡ್ನಿ ಸ್ಪೆಷಲಿಸ್ಟ್ ಪವನ್ ಜೋಶಿ ಅಂತಿದ್ದಾರೆ. ಅವರು ಕೂಡ ಐತಲ್ಲ ನಾವು ಕೊಡುವಂಥದ್ದು ಪೇಮೆಂಟೇ ಅಲ್ಲ ಅದು ಆ್ಯಕ್ಚುಲಿ. ಅವರು ಕೂಡ ನಮಗೆ ಹೆಲ್ಪ್ ಮಾಡೋಕ್ಕೆ ಬಂತಾರೆ. ಸ್ನೇಹ ಅಂತೇಳಿ ENT ಡಾಕ್ಟರ್ ಇದ್ದಾರೆ, ಅವರು ಕೂಡ ನಮ್ಗೆ ಹೆಲ್ಪ್ ಮಾಡೋಕ್ಕೆ ಬರ್ತಿದ್ದಾರೆ. ಅವರೆಲ್ಲ ನಮಗೇನು ಹೆಲ್ಪ್ ಮಾಡೋದು ಜरूरत ಇಲ್ಲ ಅವ್ರಿಗೆ. ಪ್ರೈವೇಟ್ ಪ್ರಾಕ್ಟೀಸ್ ಮಾಡಿದರೆ ಒಂದು ಸರ್ಜರಿ ಮಾಡಿದ್ರೆ 1 ಲಕ್ಷ ರೂಪಾಯಿ ಬರುತ್ತೆ. ನಂದು ಕೂಡ ಅವ್ರಿಗೆ ಲ್ಯಾಪ್ರೋಸ್ಕೋಪಿ ಮಾಡಿದೆ ಅಂದರೆ ನನಗೂ ಕೂಡ ರೊಕ್ಕ ಬರುತ್ತೆ. ನನಗೆ ಇವರು ಸರ್ಕಾರ ಕೊಡೋ ಪಗಾರ 2 ಆಪ್ರೇಷನ್ದಾಗೆ ನಮ್ಮ ರೊಕ್ಕ ಬರುತ್ತೆ, ಅದ್ರಾಗ ಏನು 2 ಮಾತಿಲ್ಲ. ಬಟ್ ಸ್ಟಿಲ್ ಅವ್ರ ಸರ್ವಿಸ್ ಓರಿಯೆಂಟೆಡ್ ಇದ್ದಾರೆ, ಹಾಗಾಗಿ ಅವ್ರ ಸರ್ವಿಸ್ ಕೂಡ ಕೊಡ್ದಾಗ ಬರ್ತಿದ್ದಾರೆ. ಸೊ ಹಿಂಗೆ ನಾವೊಂದು ಗ್ರೂಪ್ ಇದ್ದಾರೆ ಡಾಕ್ಟರ್ಸಿಂದ. ಸೊ ವಿ ಅನಲೈಸ್ ಥಿಂಗ್ಸ್ ಆ್ಯಂಡ್ ವಿ ಟ್ರೈ ಟು ಗಿವ್ ದ ಬೆಸ್ಟ್ ಟ್ರೀಟ್ಮೆಂಟ್ ದಟ್ ಇಸ್ ಪಾಸಿಬಲ್ ಫಾರ್ ದ ಗಿವನ್ ಸಿನಾರಿಯೋ ಫಾರ್ ದಿ ಪೇಷಂಟ್. ಪೇಷಂಟು ಕೂಡ ಭಾಳ, ನನ್ನಲ್ಲಿ ಬರುವಂಥ ಪೇಷಂಟು ಕೂಡ ಯಾರು ಇನ್ನೂವರೆಗೂ ನನಗೆ ಎದುರು ಉತ್ತರ ಕೊಟ್ಟಿದ್ದು ನೋಡೇ ಇಲ್ಲ. ಇದು 12 ವರ್ಷ ನಮ್ದು ಸರ್ವಿಸಲ್ಲಿ ಒಂದು ಸಲನೂ ನನಗೆ ಪೇಷಂಟ್ ಎದುರು ಉತ್ತರ ಕೊಟ್ಟಿದ್ದು ನೋಡಿಲ್ಲ ಇನ್ನೂವರೆಗೂ. ಇಲ್ಲ, ಅಷ್ಟೊಂದು ಫುಲ್ಫಿಲ್ ಆಗಿ ಹ್ಯಾಪಿಯಾಗಿ ಇರ್ತಾರೆ. ಅದೇ ಅವ್ನು ರೌಡಿನೇ ಇರಲಿ, ಅವನು ಹೊರಗಡೆ ರೌಡಿನೇ ಇರ್ತಾನೆ, ಅವ್ನ ಕೈಯಾಗ ಐತ್ಲ 4-5 ಕಡಾನ ಹಾಕೊಂಡ್ ಬಂದಿರ್ತಾನೆ. ಇನ್ನೂವರೆಗೂ ನನಗೆ ಇನ್ನೂ ಮಟ್ಟ ಒಂದು ಸಲನೂ ಯಾವ ಪೇಷಂಟು ಹಿಂತಿರುಗಿ ಉತ್ತರ ಕೊಟ್ಟಿಲ್ಲ. ಇದ್ರ ಜೊತೆಯಾಗಿ ಬಂದಾಗ ಹೆಲ್ತ್ ಆಫೀಸರ್ ಅಂತ ಬಂದಾಗ ರೀಸೆಂಟ್ಲಿ ನಾವು ನೋಡಿದ್ವಿ 2-3 ಕಡೆ ಭಾಳ ದಿನಗಳಿಂದ ಎಣ್ಣೆ ಒಳಗೆ ಐಟಮ್ ಮಾಡಿರೋದು ಅವೆಲ್ಲ ಕೂಡ ಇದಾವೆ. ಆ ಥರನಾಗಿ ಬಂದಾಗ ನೀವು ಆ್ಯಕ್ಷನ್ ತೊಗೊಂಡಿದ್ದೀರಿ, ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋದಾದ್ರೆ ವೀಕ್ಷಕರಿಗೆ ಮತ್ತು ಮಾಡುವವರಿಗೆ. ಆ್ಯಕ್ಚುಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಇದು ಒಂದು ಹುಬ್ಬಳ್ಳಿ ಅಂದರೆ ವಾಣಿಜ್ಯ ನಗರಿ. ನಾವು ಸಣ್ಣ ಹುಡುಗರಿದ್ದಂತ ನೋಡ್ಕೊಂಬಂದು, ನೀವು ಸಣ್ಣ ಹುಡುಗರಿದ್ದಾಗ ನೋಡ್ಕೊಂಬಂದ್ರೆ ಇಲ್ಲೇ ಹುಟ್ಟು ಬೆಳೆದೇವೆ. ಈಗ ನಮಗೂ ಹುಬ್ಬಳ್ಳಿ ಅಷ್ಟೇ ಲೈಕ್ ಇದೆ. ಈಗ ನಾವು ಮುಂಬೈ ಒಳಗಡೆ ಒಳ್ಳೆ ಇನ್ಸ್ಟಿಟ್ಯೂಟ್ ಕೆಲಸ ಮಾಡ್ತಾ ಇದ್ದೆ.
ಒರಿಸ್ಸಾದೊಳಗಡೆ ವೀರ್ ಸಾವು ಮೆಡಿಕಲ್ ಕಾಲೇಜ್ ಅಂತಿದೆ, ಅಲ್ಲಿದೆ. ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿದೆ. ಭಾಳಷ್ಟು ಡೆಲ್ಲಿ ಒಳಗಡೆ ಇದೆ. ಸೊ ಭಾಳಷ್ಟು ಪ್ರಾಮಿನೆಂಟ್ ಇನ್ಸ್ಟಿಟ್ಯೂಟ್ಸ್, ಇಂಡಿಯಾದ ನಂಬರ್ 1 ಇನ್ಸ್ಟಿಟ್ಯೂಟ್ಸ್, ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಸ್ ಹೋಗಿದೆ. ರ್ಯಾಂಕಿಂಗ್ ಸ್ಟೂಡೆಂಟ್ ಇದ್ದೀವಿ ನಾವು, ಎಲ್ಲ ಕಡೆನೂ ಇದ್ದೀವಿ. ಆದರೆ ಅದು ಹುಬ್ಳಿ ಏನೈತಲ್ಲ, ಅದು ಹುಬ್ಳಿದು ನಮ್ಗೆ ಅದು ಬಿಟ್ಟು ಕೊಡೋಕೆ ಆಗೋದಿಲ್ಲ. ಈಗ ನನ್ನ ವೈಫ್ ಯಾವಾಗಲೂ ಹೇಳ್ತಿರ್ತಾರೆ, ಬೇರೆ ಬೆಂಗಳೂರು ಭಾಳಷ್ಟು ಆಪರ್ಚುನಿಟಿ ಇದೆ ಲ್ಯಾಪ್ರೋಸ್ಕೋಪಿಗೆ ಅಂತೇಳಿ. ಇಲ್ಲಿ ನಾನು ಒಂದು ಆಪ್ರೇಷನ್ ಮಾಡಿದಂದರೆ ಜನ 30,000 ರೂಪಾಯಿ ಕೊಡೋಲ್ಲ ಹೊರಗಡೆ. ಅದೇ ಅಲ್ಲಿ ನಾವು ಮುಂಬೈದ ಆಪ್ರೇಟ್ ಮಾಡಬೇಕಾದ್ರೆ 2 ಲಕ್ಷ ರೂಪಾಯಿ ಮಿನಿಮಮ್ ಪೇಮೆಂಟ್, ಲ್ಯಾಕ್ಸ್ ಟುಗೆದರ್ ಸಿಗ್ತಾಯಿತ್ತು. ಬೆಂಗಳೂರಿಗೆ ಹೋದ್ರೂ ಕೂಡ ಅದೇ ಇದೆ. ಆದರೆ ಅದು ಏನಂದ್ರೆ ಹುಬ್ಳಿ ಏನೈತಲ್ಲ, ಅದು ಲವ್ ಫಾರ್ ಹುಬ್ಳಿ ಏನೈತಲ್ಲ, ಅದು ಬಿಡಲ್ಲ, ಇದು ಹುಬ್ಳಿ ಬಿಟ್ಟು ಹೋಗೋಕ್ಕೆ. ಹಾಗೆ ನನ್ನ ನಂತರ ನನ್ನ ಫ್ರೆಂಡ್ಸ್ ಕೂಡ ಇದ್ದಾರೆ ಕೆಲವೊಬ್ಬರು, ಅವರು ಕೂಡ ಭಾಳಷ್ಟು ಆಪರ್ಚುನಿಟಿ ಇದೆ, ಅಬ್ರಾಡ್ ಹೋಗೋದು ಆಪರ್ಚುನಿಟಿ ಇದೆ. ಅವ್ರು ಯಾವತ್ತೂ ಹೋಗಿಲ್ಲ, ನಾವು ಕೂಡ ಹೋಗಿಲ್ಲ. ಅದೇನಂದ್ರೆ ಅದು ಹುಬ್ಳಿ ಹಿಂಗೆ ಡ್ರ್ಯಾಗ್ ಮಾಡ್ತಾರೆ. ಸೊ ನಾವು ಬೇಸಿಕ್ಲಿ ವೇರ್ ಅಟ್ಯಾಚ್ ಟು ಹುಬ್ಳಿಯನ್ಸ್, ಹುಬ್ಳಿ ಪೀಪಲ್ ಆ್ಯಂಡ್ ಹುಬ್ಳಿಯನ್ಸ್ ಆ್ಯಂಡ್ ಟು ದ ಹುಬ್ಳಿ ಸಿಟಿ. ನಮ್ಗೇನು ಅನಿಸ್ತದೆ ಅಂತ ಹೇಳಿದ್ರೆ, ಇಲ್ಲಿ ಏನಾದರೂ ಹಿಂಗೆ ಅನಿಸ್ತಾ ಇತ್ತು ಅಂದರೆ ವಿ ಟೇಕ್ ಇಟ್ ವೆರಿ ಪರ್ಸ್ನಲಿ. ಭಾಳಷ್ಟು ವಿಷಯಗಳು. ಈಗ ಅದು ಇನ್ನೂ ಎನ್ನಿದೆ ಅಂತ ಹೇಳಿದ್ರೆ, ಇಟ್ ವಾಸ್ ಅ ಕೋಇನ್ಸಿಡೆನ್ಸ್. ಯಾರೋ ಬಂದು ಹಿಂಗೆ ನನಗೆ ಹೇಳಿದ್ರಂತೆ, ನಾವು ವಿಸಿಟ್ ಮಾಡಿ ನೋಡಿದಾಗ ಅಷ್ಟು ಕೊಡಲಿ ಶಾಕ್ಡ್ ಆ್ಯಕ್ಚುಲಿ. ಅದು ವೈಡ್ ಮೀಡಿಯಾ ಕವರೇಜ್ ಆಗ್ತದೆ. ನಾಟ್ ಎ ಒನ್, ನಾನು ಹೇಳ್ತಾ ಇರೋದು ಓವರ್ ಆಲ್ ಆಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ, ಸ್ಟ್ರಿಕ್ಟ್ಲಿ ಅಥವಾ ಯಾಕಂತ ಹೇಳಾಗುತ್ತೆ. ಎಲ್ಲರೂ ಬರ್ತಾರೆ, ತಿನ್ನೋ ಒಂದು ಆಸೆ, ಫುಡ್ಡಿಂಗ್ ಅಂದ ತಕ್ಷಣ ಎಲ್ರಿಗೂ ಇಷ್ಟ ಇರುತ್ತೆ. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೀವಿ. ಆ ಕಾರಣಕ್ಕಾಗಿ ನಾನು ಕೇಳ್ತಾ ಇರೋದು, ನಾಟ್ ಎ ಸಿಂಗಲ್ ವರ್ಡ್ ಅಥವಾ ಸಿಂಗಲ್ ಪರ್ಸನ್. ಅದಕ್ಕೆ ಆಲ್ರೆಡಿ ಸರ್ಕಾರದಲ್ಲಿ ಭಾಳಷ್ಟು ನಿಯಮಾವಳಿಗಳನ್ನು ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಎಲ್ಲರೂ ಆ ನಿಯಮಾವಳಿಗಳಲ್ಲಿ ಸ್ಟಿಕ್ ಆನ್ ಆತಂತಂದರೆ ಇಂಥ ಯಾವುದೇ ಇದು ಆಗೋದಿಲ್ಲ. ಆದರೆ ನಾವು ಕೂಡ ಭಾಳ ಸಲ ತಿಳ್ಕೊಬೇಕಾಗ್ತದೆ. ನಾವು ಈಗ ಡಿಮಾಂಡ್ ಇಲ್ಲ ಅಂದರೆ ಯಾರೂ ಈ ಥರ ಪ್ರೊಡ್ಯೂಸ್ ಮಾಡಲ್ಲ. ಹೌದು. ಈಗ ನಾವು ಹೋಗಿ ರಸ್ತೆ ಒಳಗೆ ನಿಂತು ಮಿರ್ಚಿ ಬಜ್ಜಿ ತಿಂತೇವೆ. ಕೆಲವೊಂದು ಕಡೆ ಚುರು ಮಾಡ್ತಾರೆ, ಕೆಲವೊಂದು ಕಡೆ ನೋಡ್ತೇವೆ ನಾವು ಎಷ್ಟು ಗಲೀಜು ಮಾಡ್ತಾರೆ, ಆದರೂ ಕೂಡ ತಿಂತೇವೆ ನಾವು. ಯಾಕಂದ್ರೆ ನಮ್ಮ ಡಿಮಾಂಡ್ ಇದೆ ಅಂತ ಅದಕ್ಕೆ ಮಾಡ್ತಾರಲ್ಲ ಅವರು. ಇನ್ ಕೇಸ್ ನಾವು ಡಿಮಾಂಡ್ ನಮ್ಮ ಕಡೆ ನಾವು ಹೋಗಲೇ ಇಲ್ಲ ಅಂತ, ನೀನು ಇದು ಮಾಡಿಯಪ್ಪ ಇದು ನಾವು ಮಾಡಲ್ಲ ಅಂತಂದ್ರೆ ಅವ್ನು ಅದಕ್ಕೆ ಮಾಡ್ತಾನೆ. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್, 14 ಲಕ್ಷ ಜನಸಂಖ್ಯೆ ಇದೆ ಹುಬ್ಳಿ. 14 ಲಕ್ಷ ಜನಸಂಖ್ಯೆ ಇತ್ತಂದರೆ ಪ್ರತಿಯೊಬ್ಬರದು ಏನು ಮಾಡ್ತಾರೆ ಅಂತೇಳಿ ನೋಡ್ಕೊಂಡು ಕೊಂಡ್ರಾಕಾಗೋದಿಲ್ಲ. ಸೊ ಈಗ ಭಾಳ ಸಲ ನಾನು ನೋಡ್ತೀನಿ, ಆ ಗೋಬಿ ಮಂಚೂರಿ ಕಲರ್ ಹಾಕಿರ್ತಾರೆ ಅಂತಾರೆ. ತಿನ್ನೋರು ಯಾರು? ನೀವು ತಿನ್ನಲಿಲ್ಲ ಅಂತಂದರೆ ಅವ್ರು ಯಾವುದಕ್ಕೆ ಪ್ರೊಡ್ಯೂಸ್ ಮಾಡ್ತಾರೆ? ಇಫ್ ಯು ಕ್ಯಾನ್ ಪ್ರತಿಯೊಬ್ಬನು ಯು ಕ್ಯಾನ್ ರಿವಾಲ್ಟ್. ಇಲ್ಲಪ್ಪ ಈ ಕಲರ್ ಹಾಕಿ ತಿನ್ನಲ್ಲ ಅಂತಂದ್ರೆ ಅವನೇನು ತಿನ್ನಲೇಬೇಕಂತ ತಿನ್ನಿಸಲ್ಲ. ಸೊ ಸಣ್ಣ ಸಣ್ಣ ವಿಷಯದಾಗೆ ಪ್ರತಿ ಸಲನೂ ನಾವು ಗೌರ್ಮೆಂಟಿಗಾಗಲಿ ಗೌರ್ಮೆಂಟ್ ಅಫಿಷಿಯಲ್ಸ್ ಬಂದೇ ಸ್ಟಾಪ್ ಮಾಡಬೇಕಂತಿಲ್ಲ. ಆ್ಯಸ್ ಅ ಹುಬ್ಳಿ ಪೀಪಲ್ ನಾವು ಕೂಡ ವಿ ಕ್ಯಾನ್ ಸೇ ದಟ್ ವಿಲ್ ನಾಟ್ ಕನ್ಸ್ಯೂಮ್ ಇಟ್ ಅಂತ. ಡಿಮಾಂಡ್ ಇಲ್ಲ ಅಂತ ಹೇಳಿದ್ರೆ ಅವರು ಇದನ್ನು ಮಾಡೋಂಗೇ ಇಲ್ಲ. ಒಂದು ಫ್ಯಾಕ್ಟ್ರಿ ಇತ್ತು, ರಸಗುಲ್ಲಾದ ಫ್ಯಾಕ್ಟ್ರಿ ಇತ್ತು. ರಸಗುಲ್ಲಾ ಫ್ಯಾಕ್ಟ್ರಿದಾಗ ಅಲ್ಲಿ ಸರಿಯಾಗಿ ಮಾಡ್ತಿದ್ದಿಲ್ಲ, ಅದನ್ನು ಕ್ಲೋಸ್ ಮಾಡಿಸಿದ್ವಿ. ಆಮೇಲೆ ಐತಲ್ಲ ಜನಾನೇ ಆ ಕಂಪ್ನಿದು ತೊಗೊಳ್ದೆ ಬಂದ್ ಮಾಡಿಬಿಟ್ರೆ, ಅವ್ನ ಕಂಪ್ನಿನೇ ಬಂದ್ ಮಾಡಿದ. ಹಾಗೆ ಒಂದು ಸ್ವೀಟ್ ಸ್ಟಾಲ್ ಇತ್ತು, ಸ್ವೀಟ್ ಮಾರ್ಟಿಂದ ಹೆಸರು ಅದರದ್ದು ಹಿಂಗೆ ರೇಡ್ ಮಾಡಿದಾಗ ಆ ಹೆಸರದ ಹಿಂಗೆ ಪ್ರಾಡಕ್ಟ್ ಹಿಂಗೆ ಬರ್ತಾವ ಅಂತೇಳಿ ಜನ ಅದನ್ನು ರಿವಾಲ್ಟ್ ಮಾಡಿ ಸ್ಟಾಪ್ ಮಾಡಿದಾಗ ಅದನ್ನು ಪ್ರೊಡ್ಯೂಸೇ ಆಗಲಿಲ್ಲ. ಅದು ಬಂದೇ ಮಾಡ್ಕೊಂಡು ಹೋದ್ರು ಅವರು. ಸೊ ಹಂಗೆ ಆ್ಯಕ್ಚುಲಿ ಈಗ ಮುಂಚೆ ಗೋಪಾಲ್ ಕೃಷ್ಣ ಸರ್ ಇದ್ರು. ಗೋಪಾಲ್ ಕೃಷ್ಣ ಸರ್ ನಮ್ಮ ಕಮಿಷನರ್ ಇದ್ದಾಗೆ ಪ್ಲ್ಯಾಗಥಾನ್ ಅಂತ ಒಂದು ಇವೆಂಟ್ ಮಾಡಿದ್ವಿ. ಪ್ಲ್ಯಾಗಥಾನ್ ಅಂತ ಇವೆಂಟ್ ಅಂತ ಹೇಳಿದ್ರೆ ಎಲ್ಲ ಅಫಿಷಿಯಲ್ಸ್ ಅರೌಂಡ್ ಸುಮಾರು ಭಾಳ ಜನ ರಸ್ತೆಗಳಿರುವಂಥ ಕಸಗಳನ್ನೆಲ್ಲ ತೆಗೆದು ನಾವು ಇದನ್ನು ಕ್ಲೀನಿಂಗ್ ಅವೇರ್ನೆಸ್ ಮಾಡ್ಬೇಕಂತ ಮಾಡಿದ್ವಿ. ಅಂಥ ಟೈಮಲ್ಲಿ ಗೋಪಾಲ್ ಕೃಷ್ಣ ಸರ್ ಇನ್ನೊಂದು ನೆನಪಿದ್ದು ನಂಗೆ ಹೇಳ್ತಾ ಇದ್ದಾರೆ, ಹುಬ್ಬಳ್ಳಿ ಒಳಗೆ 70% ನಾವು ಕಸ ತೆಗೆದಿದ್ದಲ್ಲಿ ಗುಟ್ಕಾ ಚೀಟ್ಗಳಿದು. ಗುಟ್ಕಾ ಚೀಟ್ಗಳು ಎಲ್ಲಿ ಬೇಕಾದಲ್ಲೇ ಚಲ್ತಾರೆ. ಈಗ ಅದನ್ನು ಹೊರತುಪಡಿಸಿದ್ರೆ ಕೂಡ ನೀವು ಸಿಗರೇಟ್ ಪ್ಯಾಕ್ಸ್ಗಳಾಗಲಿ ಅವನು ಕೂಡ ಎಲ್ಲಿ ಬೇಕಲ್ಲಿ ಗುಟ್ಕಾ ಉಗುಳೋದು. ಅದು ಹಿಂಗೆ ಅನ್ನಿಸ್ತಾಯಿದೆ ಕೆಲವೊಮ್ಮೆ. ಏನಂತ ಹೇಳಿದರೆ, ಈಗ ಹುಬ್ಳಿ ಜನ ಹಿಂಗೆ ಇರ್ತಾರೆ ಅಂಥೇಳಿ ಹೊರಗಿಂದ ಹೋದ್ವಿ ಅಂದರೆ. ಸೊ ಲಿಟ್ಲ್ ಬಿಟ್ ಇದನ್ನು ಏನಂತ ಹೇಳಿದರೆ ಬೇಜಾರಾಗ್ತದೆ ಭಾಳ ಸಲ. ಈಗ ಮೊನ್ನೆ ನಾನು ಹಿಂಗೆ ದಾವಣಗೆರೆ ಮತ್ತು ಇದಕ್ಕೆ ಹೋಗಿ ಬರ್ತಾಯಿದ್ದೆ. ಆ ಟೈಮಲ್ಲಿ ಯಾರೋ ನಮ್ಮ ಕಸಿನ್ ನೋಡ್ರಿ ಹೆಂಗಿದೆ ನೋಡ್ರಿ ನಮ್ಮ ರಸ್ತೆ ಅಂತ, ಹೆಂಗೆ ಕ್ಲೀನ್ ಇದೆ ನೋಡ್ರಿ ಅಂದ್ಬಿಟ್ರು. ಸೊ ಆ ಟೈಮ್ ಒಳಗಡೆ ಅವ್ರು ನಾನು ಹುಬ್ಳಿ ಹೆಚ್ಚಿಗೆ ಲೈಕ್ ಮಾಡ್ತೇನೆ ಅಂತ ಅವ್ರಿಗೆ ಗೊತ್ತಿದೆ. ಸೊ ಹಂಗಾಗಿ ಅವ್ರು ಸುಮ್ಮನೆ ನಂಗೆ ಕಾಡ್ಸಕ್ಕೆ ಹಂಗೆ ಹೇಳಿದರು. ಸೊ ದಿಸ್ ಆಲ್ ಸ್ಮಾಲ್ ಪಾಯಿಂಟ್ಸ್. ಏನಂತ ಹೇಳಿದ್ರೆ, ನಾವು ವಿ ಕ್ಯಾನ್ ಮೇಕ್ ಅವರ್ ಓನ್ ಸಿಟಿ ಗುಡ್. ಭಾಳಷ್ಟು ಜನ ನಾವು ಗೌರ್ಮೆಂಟ್ ಅಫಿಷಿಯಲ್ಸ್ ಪೊಲಿಟಿಷಿಯನ್ಸ್ ಮೇಲೆ ನಂಬಿಕೆ ಇಟ್ಕೊಂಡು ಕುಂತಿರೋದು, ಅವ್ರು ಏನಾದ್ರು ಬಂದು ಮಾಡ್ತಾರೆ ಅಂತೇಳಿ. ನಾವೇ ನಮ್ಮಲ್ಲಿ ನಾವು ಎಲ್ಲನೂ ಬಿಟ್ಟು ಏನು ಕ್ಲೀನ್ನೆಸ್ ಒಳಗಿಲ್ಲ, ಎದುರೋಗಿಲ್ಲ, ನಾವು ಎಲ್ಲನೂ ಬಿಟ್ಟಿದ್ದೀವಿ. ಈಗ ಭಾಳಷ್ಟು ಬೇರೆ ಸಿಟೀಸ್ ಇಂಥೆಲ್ಲ ಬಂದಾಗ ನಮಗೆ ಮುಜುಗರ ಆಗ್ತದೆ. ಈಗ ನಮಗೆಲ್ಲ ಇಷ್ಟೆಲ್ಲ ಲೈಕ್ ಮಾಡ್ತೀವಿ ಹುಬ್ಳಿನ, ಜನ ಕಾಡಿಸ್ತಾರೆ ನಮ್ಮ ಆಮೇಲೆ ಏನಿದು ನೋಡಿ ಇಷ್ಟು ಇದು ಐತಿ, ಹಿಂಗೆಲ್ಲ ಗುಟ್ಕೊಂಡು ಎಲ್ಲಿ ಬೇಕಾದ್ರೆ ಉಳಿದಾರೆ ಹಿಂಗೆಲ್ಲ ಅನ್ನಿಸ್ತೈತಿ. ದಟ್ ಈಸ್ ಒನ್ ಥಿಂಗ್ ವಿ ಕ್ಯಾನ್ ಇಂಪ್ರೂವ್. ಮತ್ತು ಕಸ ಎಲ್ಲಿ ಬೇಕಲ್ಲಿ ಚಲ್ತಾಯಿದೆ ಅದನ್ನು ಕೂಡ ಇಂಪ್ರೂವ್ ಮಾಡ್ಬೋದು ಅಂತ ಅನಿಸುತ್ತೆ. ಹಂಗೆ ಜನದ ಸರ್ಕಾರದ ಏನೇನು ಕೆಲಸ ಆಗ್ತಿದ್ದಾವೆ ಅದ್ರ ಜೊತೆ ಕೈಗೂಡಿಸಿದ್ರೆ ಡೆಫಿನೆಟ್ಲಿ ಅವರ್ ಸಿಟಿ ವಿಲ್ ಬಿ ದ ಬೆಸ್ಟ್ ಸಿಟಿ ಆಗ್ತದೆ ಇನ್ ಫ್ಯೂಚರ್.
ಇನ್ ಫ್ಯೂಚರ್. ಥ್ಯಾಂಕ್ ಯು ಅಣ್ಣ. ಇದ್ರ ಜೊತೆಯಾಗಿ ವರ್ಕ್ ಅಂತ ಬರ್ತೀವಿ, ಕೆಲಸ ಅಂತೀವಿ, ಆಮೇಲೆ ಹಾಸ್ಪಿಟಲ್ ಹೋಗ್ತೀವಿ, ದೆನ್ ಪೇಷಂಟ್ಗಳು ಮಾತ್ಕೊಳ್ತೀವಿ, ಫ್ಯಾಮಿಲಿಗೆ ಹೋಗ್ತೀವಿ. ತಮ್ಮದೇ ಆದ ಟೈಮಿಂಗ್ಸನ್ನು ಅಥವಾ ತಮಗಾಗಿ ಮೀಸಲಿಟ್ಟಂಥ ಟೈಮ್ಗಳಲ್ಲಿ ನೀವೇನು ಮಾಡ್ತೀರಿ ಅಣ್ಣ? ಏನಂದರೆ ಯೂಶ್ವಲಿ ನಂಗೆ ಟೈಮ್ ಸಿಗೋದೇ ರಾತ್ರಿ 10 ಗಂಟೆ ಆದಮೇಲೆ ಮೋಸ್ಟ್ ಆಫ್ ದ ಟೈಮ್ಸ್. ಇಲ್ಲಾಂದ್ರೆ ಸಾಟರ್ಡೇ ಸಂಡೇಸ್ ಅದು ಸೂಟಿ ಇದ್ದಾಗ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ. ಅಂಥ ಟೈಮಲ್ಲಿ ಯೂಶ್ವಲಿ ಏನು ಆಪ್ರೇಷನ್ಸ್ ಮಾಡಿರ್ತೀವಿ ಅದ್ರ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇರ್ತೀವಿ. ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಎಜುಕೇಷನಲ್ ವೀಡಿಯೋಸ್ನ ಹಾಕ್ತಾ ಇದ್ದೀನಿ. ಮತ್ತು ಭಾಳ ಸಲ ನನಗೆ ವೈಯಕ್ತಿಕವಾಗಿ ಐ ಸ್ಪೆಂಡ್ ಟೈಮ್ ಬೈ ರೀಡಿಂಗ್ ಬುಕ್ಸ್. ಎಕ್ಸ್ಕ್ಲೂಸಿವ್ಲಿ ಬುಕ್ಸ್ ಭಾಳಷ್ಟು ರೀಡ್ ಮಾಡಿದೆ. ನಮ್ಮ ಫಾದರ್ ನನಗೆ ರೀಡಿಂಗ್ ಹ್ಯಾಬಿಟನ್ನು ಚಿಕ್ಕವನಿದ್ದಾಗಿಂತ ಹಾಕಿಬಿಟ್ಟಿದ್ರು. ಅವರು ಕೂಡ ಭಾಳಷ್ಟು ಬುಕ್ ಓದ್ತಾ ಇದ್ರು. ಅವರಷ್ಟು ಅಂದ್ರೆ ಓದೋಕ್ಕಾಗಲ್ಲ, ಆದರೆ ಸ್ವಲ್ಪ ಓದ್ತಾ ಇದ್ದೀನಿ. ಆದರೆ ಈಗ ಮಕ್ಕಳೆಲ್ಲ ಆದಮೇಲೆ ಅವ್ರಿಗೆ ಓದಿಸೋದ್ರಾಗೆ ಟೈಮ್ ಹೋಗ್ತಾ ಇದೆ. ಅದನ್ನು ಹೊರತುಪಡಿಸಿ ಕ್ರಿಕೆಟ್ ಆಡ್ತೀನಿ. ಯೂಶ್ವಲಿ ಲೆದರ್ ಬಾಲ್ ಇತ್ತಂದರೆ ಕ್ರಿಕೆಟ್ ಆಡೋಕ್ಕೆ ನಂಗೆ ಭಾಳ ಇಷ್ಟ. ಭಾಳ ಕಮ್ಮಿ ಆಪರ್ಚುನಿಟಿ ಸಿಗ್ತಾವೆ. ಈಗ ವಯಸ್ಸು ಕೂಡ ಆಗ್ತಾ ಇದೆ, ಹಾಗಾಗಿ ಈಗ ಯಾರು ತೊಗೊಂಡಿಲ್ಲ ಟೀಮ್ ಒಳಗೆ. ಕೆಲವೊಮ್ಮೆ ಆಡೋಕ್ಕೆ ಅವಕಾಶಗಳು ಸಿಗ್ತಾವೆ, ಆ ಟೈಮ್ ಆಡ್ತೀವಿ. ಆಮೇಲೆ ಜಿಮ್ ಎಲ್ಲ ಹೋಗ್ತಾ ಇರ್ತೀನಿ. ಅಂದರೆ ಫಿಟ್ ಇರೋಕೆ ಸ್ವಲ್ಪ ಲೈಕ್ ಆಗ್ತದೆ. ಹಂಗೇನೆ ಭಾಳಷ್ಟು ಒಂದು ಈಗ ಶಾರ್ಟ್ ಫಿಲ್ಮ್ಸ್ ಒಂದು 3 ಮಾಡಿದ್ದೀನಿ. ಒಂದು 70 mm ಲಾಂಗ್ ಮೂವೀಸ್ ಕೂಡ ಅರೌಂಡ್ 3 ಪಿಕ್ಚರ್ಗಳಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ. ಹಾಗೆ ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ. ಯಾವುದಾದ್ರು ಸಂಗೀತ ಶೋಸ್ ಇಂಥವೆಲ್ಲ ಇದ್ರೆ ಹೋಗ್ತಾ ಇರ್ತೀನಿ ಯೂಶ್ವಲಿ. ಮನಸ್ಸಿಗೆ ಒಂದು ಸ್ವಾತಂತ್ರ್ಯ ಸಿಕ್ಕಾಗ ಅದೊಂದು ಉಲ್ಲಾಸನೆ ಬೇರೆ ಇರುತ್ತೆ ಅಂತ ಹೇಳ್ತಾರೆ ಅಣ್ಣ. ಈ ಎಲ್ಲ ಕಾರ್ಯಕ್ರಮದಲ್ಲಿ ತಮ್ಮ ಬಗ್ಗೆ ಮತ್ತು ಪೇಷಂಟ್ಗಳ ಬಗ್ಗೆ ಇರಲಿ ಅಥವಾ ವೀಕ್ಷಕರ ಬಗ್ಗೆ ಇರಲಿ, ಜನಗಳ ಬಗ್ಗೆ ಇರಲಿ, ಗೌರ್ಮೆಂಟದ್ದು ಒಂದೇ ಕೆಲಸ ಅಲ್ಲ, ನೀವು ಕೂಡ ಕೈ ಜೋಡಿಸಿ ಅನ್ನೋ ಮಾತನ್ನ ಹೇಳಿದ್ರಿ. ಇದನ್ನ ಹೊರತುಪಡಿಸಿ ಬಂದಾಗ ವೀಕ್ಷಕರಿಗೆ ಅಥವಾ ನಮ್ಮ ಪೇಷಂಟ್ಗಳಿಗೆ ನಿಮ್ಮ 1-2 ಲೈನ್ಗಳಲ್ಲಿ ಅಂದ್ರೆ ಪ್ರೀತಿಯ ಮಾತುಗಳನ್ನು ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಲ್ಲ? ಒಂದು, ನಾನು ಬರೀ ಪೇಷಂಟ್ಸ್ಗೆ ಅಷ್ಟೇ ಅಲ್ಲ, ಭಾಳಷ್ಟು ನಮ್ಮ ಗೌರ್ಮೆಂಟ್ ಸರ್ವೆಂಟ್ಸಿಗೆ ಕೂಡ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಡೆಡಿಕೇಟೆಡ್ ಸರ್ವಿಸ್ ಸಿನ್ಸಿಯರಾಗಿ ಮಾಡಿದ್ರೆ ಅಂದರೆ ಎವ್ರಿಬಡಿ ರೆಕಗ್ನೈಸಸ್ ಯುವರ್ ಸರ್ವಿಸಸ್. ಸಪೋಸ್ ಈಗ ಚಿಟ್ಟಗುಪ್ಪಿ ಹಾಸ್ಪಿಟಲ್ ನೀವು ಇನ್ ಕೇಸ್ 3 years ಬ್ಯಾಕ್ ಬಂದಿದ್ರೆ ಅದ್ರೊಳಗೆ ಏನೂ ಇದ್ದಿದ್ದಿಲ್ಲ. ಸೊ ದ ಅಮೌಂಟ್ ಆಫ್ ಎಫರ್ಟ್ಸ್ ದಟ್ ವಿ ಪುಟ್ ಎವ್ರಿ ಡೇ, ಡೊನೇಷನ್ಸ್ ಆಗಲಿ ಅಥವಾ ಹಾಸ್ಪಿಟ್ಲ್ ಇಂಪ್ರೂವ್ಮೆಂಟ್ ಆಗಲಿ. ಮುಂಚೆ 30 ಪೇಷಂಟ್ ಬರ್ತಾಯಿದ್ರು, ಈಗ ನಮ್ಮಲ್ಲಿ 500 to 600 OPD ಇದೆ. ಮುಂಚೆ ಭಾಳ 1-2 ಆಪ್ರೇಷನ್ ಆದರೆ ದೊಡ್ಡದಾಗ್ತಿತ್ತು. ಈಗ ನಾವು ಬರೀ 1 ತಿಂಗಳಕ್ಕೇ ಅರೌಂಡ್ 180 ಆಪ್ರೇಷನ್ಸ್ ಎಲ್ಲ ಆಗ್ತಾ ಇದ್ದಾವೆ. ಹಾಗೆಯೇ ನಮ್ಮಲ್ಲಿ ನಾರ್ಮಲ್ ಡೆಲಿವರೀಸ್ ವರ್ಷಕ್ಕೆ 1500 ಡೆಲಿವರೀಸ್ ಆಗ್ತಾ ಇದ್ದಾವೆ. NICU ಅಡ್ಮಿಷನ್ಸ್ ಇದೆ. ನಮ್ಮಲ್ಲಿ ಮಜೆತ್ಯ ಫೌಂಡೇಶನ್ನಿಂದ ನಾವು ಫಿಸಿಯೋಥೆರಪಿ ಯೂನಿಟ್ ಸ್ಟಾರ್ಟ್ ಮಾಡಿದ್ದೀವಿ. NICU ಯೂನಿಟ್ ರೋಟರಿ ಕ್ಲಬ್ ಶಿಲ್ಪಾ ಶೆಟ್ಟಿ ಅವರಿಂದ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಸಿಯಾಮ್ ತರಿಸ್ತಾ ಇದ್ದೀವಿ. ಹಾಗೆ ಇಫ್ ಯು ವಾಂಟ್ ಟು ಸಕ್ಸೀಡ್ ಆ್ಯಂಡ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಅಲ್ಲ, ಏನಾದರೂ ಮಾಡಬೇಕಂತ ಅನಿಸಿದ್ರೆ ಡೆಫಿನೆಟ್ಲಿ ಹುಬ್ಳಿ ಅಲ್ಲ, ಯಾವುದೇ ಇನ್ನೂ ಇದಕ್ಕಿಂತನೂ ಸಣ್ಣ ಸಿಟಿಗೆ ಹೋದರೂ ಕೂಡ ನಿಮ್ಗೆ ಯು ವಿಲ್ ಗೆಟ್ ದಿ ಆಪರ್ಚುನಿಟಿ ಆ್ಯಂಡ್ ಎಲ್ಲ ದಾರಿ ಆಗೇ ಆಗ್ತದೆ. ಒಂದು ಮಾಡೋ ಇಂಟೆನ್ಷನ್ ಇರಬೇಕಷ್ಟೇ. ಸೆಕೆಂಡ್ ಥಿಂಗ್, ನಮ್ಮ ಪೇಷಂಟ್ಸ್ಗೆ ಅಂತೂ ಎಲ್ಲ ಗೊತ್ತಿದೆ. ಈಗ ನಮ್ಮ ಹಾಸ್ಪಿಟ್ಲ್ ಕಂಪ್ಲೀಟ್ಲಿ 100% ಫುಲ್ ಇರ್ತೈತೆ ಇವಾಗ ನೋಡೋದು. ಸೊ ಪೇಷಂಟ್ಸ್ ಕೂಡ ನಮ್ಮ ಹಾಸ್ಪಿಟ್ಲ್ ಮೇಲೆ ಭರೋಸೆ ಇದೆ. ಹಾಗೆ ನಮ್ಮಲ್ಲಿ ಹೆಚ್ಚಿನ ಪೇಷಂಟ್ ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವು ಅವರಿಗೆ ವಿ ಗಿವ್ ಒನ್ ಆಫ್ ದಿ ಬೆಸ್ಟ್ ಟ್ರೀಟ್ಮೆಂಟ್, ಯು ಆರ್ ಆಲ್ವೇಸ್ ವೆಲ್ಕಮ್ ಅಂತೇಳಿ. ಮತ್ತು ಥರ್ಡ್ ಏನಂತ ಹೇಳಿದ್ರೆ, ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಒನ್ಲಿ ನಿಮ್ಮ ದುಡ್ಡನ್ನು ಬರೀ ಒಂದರ ಮೇಲೆ ಖರ್ಚು ಮಾಡಬೇಕು, ಅದು ಹೆಲ್ತ್ ಮೇಲೆ. ಈಗ ನೀವು ಅರ್ಬಿ ತೊಗೊಂಡ್ರಿ, ಜ್ಯುವೆಲ್ರಿ ತೊಗೊಂಡ್ರಿ, ಅಥವಾ ನಾಳೆ ಸೈಟ್ ತೊಗೊಂಡ್ರಿ, ನೀವು ಕಾರ್ ತೊಗೊಂಡ್ರಿ, ಇದೆಲ್ಲ ಸೆಕೆಂಡ್ರಿ. ನಿಮ್ಮ ಹೆಲ್ತ್ ಸರಿ ಇಲ್ಲ ಅಂತ ಹೇಳಿದರೆ ಇವೆಲ್ಲ ಏನಿದ್ರೂ ಉಪಯೋಗ ಇಲ್ಲ. ನಾನು ಕೂಡ ಮುಂಚೆ ಇದ್ದಾಗೆ ಜಿಮ್ಮಿಗೆ ಯಾರೋ 15,000 ರೂಪಾಯಿ ಅಂದರೆ 15,000 ರೂಪಾಯಿ ಜಿಮ್ಮಿಗೆ ಯಾವ ಹೋಗ್ತಾನಂತ ಹಿಂಗೆಲ್ಲ ಅಂತಿದೆ. ಸೊ 10 years 11 years ಡೌನ್ದಲ್ಲಿ ನಾನು ಕೂಡ ಭಾಳ ವೇಟ್ ಪುಟ್ ಆನ್ ಮಾಡ್ಕೊಂಡಿದ್ದೆ. ಆಮೇಲೆ ನಾನು ಕೂಡ ಜಿಮ್ ಜಾಯ್ನ್ ಆದ್ಮೇಲೆ ನಂಗೆ ಅನ್ನಿಸ್ತೆ, ದ ವೇಟ್ ಮೋಟಿವೇಟ್ಸ್ ಯು. ಒನ್ಸ್ ಯು ನಿಮಗೆ ಹೆಲ್ದಿ ಬಾಡಿ ಇತ್ತು ಅಂತ ಹೇಳಿದ್ರೆ ಹೆಲ್ದಿ ಮೈಂಡ್ ಇರ್ತೈತಿ. ಸೊ ಐ ವಿಶ್ ದಟ್ ಎವ್ರಿಬಡಿ, ಎಲ್ಲರೂ ತಮ್ಮ ಅನುಕೂಲ ತಕ್ಕಂತಲೇ ತಮ್ಮ ಹೆಲ್ತ್ ಕಾನ್ಷಿಯಸ್ ಆಗಿ ಇರಬೇಕು. ಹೆಲ್ದಿಯಾಗಿತ್ತು ಅಂತ ಹೇಳಿದ್ರೆ ದೇಶ ಕೂಡ ಉದ್ಧಾರ ಆಗ್ತದೆ, ಸದೃಢ ಆಗ್ತದೆ. ಹಾಗಾಗಿ ನಂದು ಅನಿಸಿಕೆ ಏನಂತ ಹೇಳಿದ್ರೆ, ಎಲ್ಲರೂ ತಮ್ಮ ಹೆಲ್ತ್ ಒಳಗೆ ತಮ್ಮ ಇರುವಂಥ ಪರಿಮಿತಿ ಒಳಗಡೆನೆ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ಲಕ್ಷ್ಯ ಇಟ್ಟರೆ ಸಾಕು, ಕಾಪಾಡ್ಕೊಳ್ರಿ ಅಂತ ಹೇಳಿ ಕಾಪಾಡ್ಕೊಳ್ಬೇಕು. ಎಸ್ ಇದರ ಜೊತೆಯಾಗಿ ಎಲ್ಲ ಬಂದ್ರಿ, ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ, ತುಂಬ ಧನ್ಯವಾದಗಳು. ಇದರ ಜೊತೆಯಾಗಿ ನಮ್ಮ ಈ
ಅಳಿಲು ಸೇವೆ ಸಮಾಜಕ್ಕೆ ಏನ ನಾವು ಟಾಪ್ ವಿತ್ ಹಾಟ್ ಸೀಟಿಂದ ಸಮಾಜಮುಖಿ ಸೇವಾ ಕಾರ್ಯಗಳು ಮತ್ತು ನಿಮ್ಮಂಥ ಡಾಕ್ಟರ್ಸಿಂದ ಎಷ್ಟೋ ಪೇಷಂಟ್ಗಳಿಗೆ ಅನುಕೂಲ ಆಗಿದೆ. ಈ ಒಂದು ಅವೇರ್ನೆಸ್ ಪ್ಲಸ್ ಗೌರ್ಮೆಂಟ್ ಹಾಸ್ಪಿಟಲ್ಗಳು ಕೂಡ ಬನ್ನಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಇದನ್ನು ಟಾಪ್ ವಿತ್ ಹಾಟ್ ಸೀಟ್ ಕಾರ್ಯಕ್ರಮಕ್ಕೆ ನಿಮಗೆ ಕಳಿಸಿದ್ವಿ. ಇದರಲ್ಲಿ ಮಧುರ ಮನಸ್ಸಿನ ಮಾತುಗಳು ಅಂತಕ್ಕಂಥ ಮಾತುಗಳನ್ನು ನೀವು ಹೇಳಿದ್ರಿ. ನಿಮ್ಮ ಮನಸ್ಸಿನ ಮಾತುಗಳ ಜೊತೆಯಾಗಿ ಟಾಪ್ ವಿತ್ ಹಾಟ್ ಸೀಟ್ ಬಗ್ಗೆ ಹೇಳೋದಾದ್ರೆ 2024-23 ನಿಮ್ಮೆಲ್ಲರಿಗೂ ಭೇಟಿಯಾಗಿದೆ ಅನ್ಸುತ್ತೆ ನಾನು. ಹೌದು, ಆ ಟೈಮಲ್ಲಿ ನೀವೆಲ್ಲ ಹೇಳ್ತಾ ಇದ್ರಿ, ನೀವೆಲ್ಲ ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀರಿ ಅಂಥೇಳಿ, ಗ್ರೀನರಿಗೋಸ್ಕರ ಇವೆಲ್ಲ ಆ್ಯಕ್ಟಿವಿಟೀಸ್ ಏನು ಮಾಡ್ತಾ ಇದ್ದೀರಿ ಅಂಥೇಳಿ. ಇದು ಭಾಳ ಈಸಿ ಅನಿಸ್ತೈತಿ. ಏನಂದರೆ ಹಿಂಗೆಲ್ಲ ಮಾಡೋದು ಇಟ್ ಇಸ್ ವೆರಿ ಟಫ್. ನಿಜ. ಈಗ ನೋಡಿ, ನಾನು ಬೆಳಗಿನ ಥರ ಕುಂತು ವಿಡಿಯೋ ಎಡಿಟ್ ಮಾಡ್ತಿದ್ದೆ. ನಂಗೆ ಜರೂರತ್ ಇದ್ದಿಲ್ಲ ಅದು ವಿಡಿಯೋ ಎಡಿಟ್ ಮಾಡಿ ಯಾರಿಗಾದ್ರೂ ಬಿಟ್ಟರೆ ಯಾರಾದರೂ ನೋಡಿ ಕಲಿ. ಈಗ ನಾನು ಒಂದು ಸಲ ವಿಡಿಯೋ ಈಗ ಯಾವ್ದಾರು ಒಂದು ಆಪ್ರೇಷನ್ ಇತ್ತಂದರೆ ಐ ಸರ್ಚ್ ಫಾರ್ ನಾಲೆಜ್ ನೋಡ್ತಿರ್ತೀನಿ ನಾನು. ಸೊ ಯಾರೋ ಕಷ್ಟಪಟ್ಟು ಹಾಕಿದ ನಾನು ವಿಡಿಯೋದನ್ನು, ಸೊ ಅದನ್ನು ನೋಡಿ ನನಗೂ ಕೂಡ ನಾಲೆಜ್ ಬರ್ತೈತಿ, ಏನು ಮಾಡಬಾರ್ದು ಏನು ಮಾಡಬೇಕು ಅಂತೇಳಿ. ಸೊ ಹಂಗೇನೆ ನಿಮ್ಮ ಎಫರ್ಟ್ಸ್ ಇದೆಯಲ್ಲ ಅದಕ್ಕೆ ನಿಮ್ಗೆ ಗೊತ್ತಿದೆ ಇದ್ರ ಏನೂ ದುಡ್ಡು ಸಿಗಲ್ಲ ನನಗೆ ಅಂತೇಳಿ. ನಿಮ್ಗೇನು ಅಲ್ದಕ್ಕೆ ಇನ್ ರಿಟರ್ನ್ ನಿಮ್ಗೆ ಏನೂ ಸಿಗಲ್ಲ ಅಂತ ಗೊತ್ತಿದ್ದ ಮೇಲೆ ಮಾಡೋದೈತಲ್ಲ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಆ್ಯಕ್ಚುಲಿ. ನಿಮ್ಮ ಟೈಮ್ ವೇಸ್ಟ್ ಆ್ಯಕ್ಚುಲಿ. ನಿಮ್ಮ ಫ್ಯಾಮ್ಲಿಗೆ ಡೆಡಿಕೇಟ್ ಮಾಡ್ಬೋದಿತ್ತು, ಆದರೂ ಕೂಡ ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್ ಐ ಥಿಂಕ್ ಯು ಡೆಡಿಕೇಟೆಡ್ ಯುವರ್ ಟೈಮ್. ನಂಗೆ ಶ್ರೀನಿವಾಸ್ ಬೆಳಗ್ಗೆ ನಿನ್ನಿನ ಥರ ಫೋನ್ ಮಾಡ್ತಾಯಿತ್ತು. ಸೊ ಹಿ ಹ್ಯಾಸ್ ಡೆಡಿಕೇಟೆಡ್ ಹಿಸ್ ಟೈಮ್. ಓಕೆ, ಏನಂತ ಹೇಳಿದ್ರೆ ಭಾಳಷ್ಟು ಜನ ನಮ್ಮಂಥವ್ರು ಬಂದಿರ್ತೀವಿ, ನಮ್ಮ ನಕರಾಗಳನ್ನೂ ಸಹನೆ ಮಾಡ್ತೀರಾ ನೀವೆಲ್ಲ. ಸೊ ಐ ಫೀಲ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟಾಸ್ಕ್ ವಾಟ್ ಯು ಆಲ್ ಆರ್ ಡೂಯಿಂಗ್. ಯು ಆರ್ ಡೂಯಿಂಗ್ ಎಕ್ಸಲೆಂಟ್ ಜಾಬ್. ಐ ವಿಶ್ ದಟ್ ನೀವೇನು ಹೆಚ್ಚಿಗೆ ಜನ ಆಗಬೇಕು, ಜನ ಆಗಿ ನೀವು ಕೂಡ ಒಂದು ಹೆಸರು ಮಾಡಬೇಕು. ಹಾಗೇ ಈಗೇನು ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀರಿ ಇದನ್ನು ಇನ್ನೂ ಹೆಚ್ಚಾಗಿ ಮಾಡಿರಿ. ನಮ್ಮಲ್ಲಿ ನಮ್ಗೆ ಎಷ್ಟು ಅನುಕೂಲ ಆಗ್ತೈತೆ ನಾವು ಕೂಡ ಕೈನ ಜೋಡಿಸ್ತಾ ಇರ್ತೇವೆ. ಒಂದು ನೀವು ಸ್ವಲ್ಪ ಗ್ರೀನರಿ ಬಗ್ಗೆ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಚಲೋ ಅಂತ. ಎಸ್, ಥ್ಯಾಂಕ್ ಯು ಅಣ್ಣ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ.